ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪರಾಭವ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹೊಸ ವರ್ಷ ಹಿಂದೂ ಶಾಸ್ತ್ರದ ಪ್ರಕಾರ ಹೊಸ ಆರಂಭ, ಹೊಸ ನಿರೀಕ್ಷೆ, ಹೊಸ ಹಸಿರು, ಹೊಸ ಚಿಗುರು, ಹೊಸ ಕನಸಿನೊಂದಿಗೆ ಮತ್ತೆ ಯುಗಾದಿ ಬಂದಿದೆ. ಯುಗಾದಿ ಅಂತಂದರೆ ಯುಗದ ಆರಂಭ. ಈಗಾಗಲೇ ತಾವೆಲ್ಲರೂ ಕೂಡ ಮನೆಯಲ್ಲಿ ಯುಗಾದಿ ಹಬ್ಬದ ಸಿದ್ಧತೆಯಲ್ಲಿ ತೊಡಗಿದ್ದೀರಿ. ಇಂತಹ ಸಂದರ್ಭದಲ್ಲಿ ಹಲವಾರು ನಿರೀಕ್ಷೆಗಳು, ಆಸೆಗಳು, ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತೆ. ಈ ಬಾರಿಯ ಯುಗಾದಿ ಹೇಗಿದೆಯಪ್ಪ, ಈ ಬಾರಿಯ ಯುಗಾದಿಯ ಫಲ ಏನು ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆಯಾಗಿರುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇದರೊಂದಿಗೆ ನೂತನ ಪರಾಭವ ನಾಮ ಸಂವತ್ಸರ ಉದಯ ಆಗುತ್ತೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಸಂವತ್ಸರದಲ್ಲಿ ಹಲವು ಶುಭ ರಾಜಯೋಗಗಳೂ ಕೂಡ ಇವೆ. ಈ ಅವಧಿಯಲ್ಲಿ ಶನಿಯು ಮೀನ ರಾಶಿಯಲ್ಲಿರ್ತಾರೆ. ಪ್ರಸ್ತುತ ರಾಹು ಕುಂಭ ರಾಶಿಯಲ್ಲಿದ್ದು ಡಿಸೆಂಬರ್ 5ರಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಕೇತು ಸಿಂಹ ರಾಶಿಯಲ್ಲಿದ್ದು ಡಿಸೆಂಬರ್ 5ರಂದು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ವರ್ಷ ಆರಂಭವಾದ ಸ್ವಲ್ಪ ಸಮಯದ ನಂತರ ಗುರು ಕೂಡ ತನ್ನ ಉತ್ತುಂಗ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷ ಲಾಭ ಆಗತ್ತೆ. ಮಂಗಳ, ಶುಕ್ರ, ಸೂರ್ಯ, ಬುಧ ಮತ್ತು ಚಂದ್ರರು ನಿಯಮಿತವಾಗಿ ರಾಶಿಗಳನ್ನು ಬದಲಾಯಿಸ್ತಲೇ ಇರ್ತಾರೆ. ಈ ಚಲನೆಗಳ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಅದರಲ್ಲೂ ಯುಗಾದಿ ಅಂತಂದರೆ ಹಿಂದೂಗಳಿಗೆ ಬಹಳ ವಿಶೇಷವಾದಂಥದ್ದು. ಹಲವಾರು ನಿರೀಕ್ಷೆಗಳಿದೆ. ಈಗಾಗಲೇ ಹೇಳಿದ ಹಾಗೆ ಹಲವಾರು ನಿರೀಕ್ಷೆಗಳು, ಆಸೆಗಳು, ಪ್ರಶ್ನೆಗಳು ಸಹಜ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜೀವನದಲ್ಲಿ ಯುಗಾದಿ ಬಂದಿದೆ. ಈ ಬಾರಿಯ ಯುಗಾದಿಯನ್ನು ಪರಾಭವ ಸಂವತ್ಸರ ಅಂತ ಕರೀತಾರೆ. ಪರಾಭವ ಏನಪ್ಪ ಇದು? ಪರಾಭವ ಅಂತಂದರೆ ಎಲ್ರಿಗೂ ಗೊತ್ತು, ಸೋಲು ಅನ್ನುವಂಥದ್ದು. ಆದರೆ ಈ ಸೋಲು ನಮ್ಮ ಜೀವನದಲ್ಲೂ ಇದೆಯಾ, ಅಥವಾ ಶಾಸ್ತ್ರದಲ್ಲಿ ಇದಕ್ಕೆ ಬೇರೆಯದ್ದೇ ಅರ್ಥ ಇದೆಯಾ? ಅದರ ನಿಖರವಾದಂತಹ ಅರ್ಥ ಏನು ಅನ್ನೋದನ್ನು ತಿಳಿಯೋಣ. ಇದರ ಜೊತೆಗೆ ಹೊಸ ವರ್ಷ ಆರಂಭ ಆಗ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಯಾವ ರೀತಿಯಾದಂತಹ ಫಲ ಇದೆ, ಯಾವ ರಾಶಿಯವರಿಗೆ ಶುಭ ಇದೆ, ಯಾವ ರಾಶಿಯವರಿಗೆ ಸವಾಲುಗಳಿದೆ, ಈ ಸವಾಲುಗಳಿದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಈ ಎಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾಳೆಯಿಂದ ಹೊಸ ವರ್ಷ ಆರಂಭ. ನಮ್ಮ ಹಿಂದೂಗಳಿಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬದ ಸಿದ್ಧತೆಯಲ್ಲಿ ಇಡೀ ರಾಜ್ಯ ಇದೆ, ಇಡೀ ದೇಶ ಇದೆ. ಇಂತಹ ಸಂದರ್ಭದಲ್ಲಿ ಈ ಬಾರಿ ಯುಗಾದಿ ಪರಾಭವ ಸಂವತ್ಸರ ಅಂತ ಕರೆಯಲಾಗತ್ತೆ. ಈ ಪರಾಭವ ಅಂತಂದ್ರೇ ಒಂದು ರೀತಿಯ ಆತಂಕ. ಏನಪ್ಪ ಇದು, ಸೋಲು, ಆರಂಭದಲ್ಲೇ ಸೋಲಾಗ್ಬಿಟ್ರೆ ಹೇಗೆ ಅಂತ. ಏನಿದು ಶಾಸ್ತ್ರದಲ್ಲಿ ಇದಕ್ಕೆ ನಿಜವಾದಂತಹ ಅರ್ಥ ಏನು? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ. ಚತುರ್ಭುಜಾಂ ಮಹಾದೇವೀಂ ಶಿವವಾಮಾಂಕ ಸಂಸ್ಥಿತಾಂ ವಂದೇ ಚೌಡಾಂಬಿಕಾಂ ದೇವೀಂ ತಹಿನಾಚಲ ಸಂಸ್ಥಿತಾಂ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವೀಂ ಭಜಾಮ್ಯಹಂ. ಅಸಾಧ್ಯ ಸಾಧಕಸ್ವಾಮಿನ ಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭು. ತಮ್ಮೆಲ್ಲ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಇವತ್ತು ಹೊಸ ವರ್ಷಕ್ಕೆ ನಾಳೆ ಬರ್ತಕ್ಕಂಥಕ್ಕೆ ಮುನ್ಸೂಚನೆಯಾಗಿ ನಾನು ಮತ್ತು ವೀಣಾ ಸುವರ್ಣ ಮುಖಾಂತರವಾಗಿ ತಮ್ಮೆಲ್ಲರ ಶುಭ ಹಾರೈಕೆಯನ್ನು, ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಭಾಳ ಸಂತೋಷ. ಒಂದು ವೀಣಾ, ಪ್ರತಿ ವರ್ಷ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೀವಿ. 60 ಸಂವತ್ಸರ ಅಂತಿದೆ. ಒಬ್ಬ ಮನುಷ್ಯನಿಗೆ 120 ವರ್ಷ 5 ದಿನ 5 ಕ್ಷಣ 5 ತಿಂಗಳುಗಳ ಮನುಷ್ಯ ಬದುಕೋದು, ಆನೆ ಮತ್ತು ಮನುಷ್ಯ. ಸೊ 60 ಸಂವತ್ಸರಕ್ಕೆ 59 ಬಿದ್ದಾಗ ಷಷ್ಠಾಬ್ದಿ ಪೂರ್ತಿಗೆ ಮೊದಲು ಷಷ್ಠಿ ಪೂರ್ತಿ ಮಾಡ್ಕೊಂತೀವಿ. ಷಷ್ಠಿ ಪೂರ್ತಿ 59, ಷಷ್ಠಾಬ್ದಿ ಪೂರ್ತಿ 61ಕ್ಕೆ ಬಿದ್ದಾಗ. ಸೊ 60 ಸಂವತ್ಸರಗಳು ದಾಟಿದ್ರೆ ಅಬ್ಬಾಡ ಒಂದು ಗಂಡಾಂತರ ದಾಟಿದ್ವಿ ಅಂತ. ಒಬ್ಬ ಮನುಷ್ಯ 60 ಸಂವತ್ಸರ ನೋಡ್ಬಿಟ್ಟೇನೇನೋ ಅನ್ನೋ ಥರ ಹೇಳ್ತಾ ಇದ್ವಿ. ಅಜ್ಜಿ ಕಾಲದಲ್ಲಿ, ತಾತನ ಕಾಲದಲ್ಲಿ 60 ವರ್ಷದ ಸಂಬಂಧ. ಇವ್ರು ಮದುವೆ ಆದ ಪಕ್ಷದಲ್ಲಿ 60 ಷಷ್ಠಿ ಪೂರ್ತಿಯನ್ನು ಮಾಡ್ಕೊಂಡ್ವಿ ಅಂತ. ಪ್ರತಿ ಒಂದು ಹೆಸರಿಗೂ ಅರ್ಥ ಏನು ಅಂದರೆ, ಸೋಲು ಅನ್ನೋದು ನೀನು ಖಂಡಿತ ಹೇಳ್ತಕ್ಕಂಥದ್ದು ಶಾಸ್ತ್ರ ರೀತಿ ಒಳ್ಳೇದಾ, ಹೀಗೆ ಒಳ್ಳೇದಾ, ಗ್ಯಾರಂಟಿನ ಅಂತ ಅಂದರೆ ಆತಂಕ ಅಂತ ಹೇಳ್ತಾರೆ. ಆದರೆ ಆ ಪರಾಭವ ಅನ್ನೋದು ಸೋಲು ಅಂದರೆ, ಇಂಥ ಸೋಲಲ್ಲೂ ಸೋತು ಗೆದ್ದವನುಂಟು, ಗೆದ್ದು ಸೋತವನು ಉಂಟು. ಮನುಷ್ಯ
ಯಾವತ್ತು ಕೆಟ್ಟು ಬದುಕಬೇಕು ಅಂತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಬದುಕಿ ಕೆಡೋದು ಬಹಳ ಕಷ್ಟ. ಒಂದ್ಸಲಿ ಸುಖವನ್ನು ನೋಡ್ಬಿಟ್ರೆ ಆ ಕಷ್ಟ ಏನು ಅಂತ ಗೊತ್ತಿಲ್ಲದೇನೆ ಹೆಂಗಪ್ಪ ನಾನು ಸುಖ ಅನುಭವಿಸಿದವನೋ ಈ ಕಷ್ಟ ಹಿಂಗೆಲ್ಲ ಇದೆಯಾ ಅನ್ಸ್ಬಿಡುತ್ತೆ. ಆದರೆ ಈ ಸೋಲು ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪಾಠ ಕಲಿಸುತ್ತೆ. ಸೊ ಪ್ರತಿಯೊಂದು ಸಂವತ್ಸರನೂ ಪಾಠ ಕಲಿಸುತ್ತೆ. ಹಾಗಾದ್ರೆ ಯುಗಾದಿ ನಂತರದಿಂದ ನಾವು ಕಲಿಬೇಕಾದ ಪಾಠ ಏನು ಗುರುಜಿ? ಬಹಳ ಜನ ಕಲಿತಾ ಹೋಗ್ತಾರೆ. ಈಗ ಆಲ್ರೆಡಿ ಕಲ್ತಿದ್ದಾರೆ. ಇದಕ್ಕೆಲ್ಲ ಒಂದು ಜಣಕ್ಕೋ ಜೋಳಕ್ಕೋ ಅಂತೆಲ್ಲ ತೋರಿಸುವ ಆಗಿದ್ದಾನೆ ಭಗವಂತ. ಸಾಧಾರಣವಾಗಿ ಏನು ಹೇಳ್ತೀವಿ, ಒಂದು ವರ್ಷಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮೊದಲು ಯಾವ ಕಾಲಕ್ಕೂ ಸೃಷ್ಟಿ ಅಂತ ಬರುತ್ತೆ. ಸೃಷ್ಟಿ ಅಂತ ಹಾವು ಓಡಿಸು ಅಂದರೆ ಬರೀ ಹಾವು ಓಡಿಸೋದು ಅಂತಲ್ಲ. ಸೃಷ್ಟಿ ಅಂದರೆ ನಮ್ಮ ಕಷ್ಟಗಳನ್ನ ಓಡಿಸು ಅಂತ. ಸೊ ಪ್ರತಿ ವರ್ಷ ಸಂಪ್ರದಾಯ ಪ್ರಕಾರವಾಗಿ ಆಚರಣೆ ಇತ್ತು. ಅದಾದಮೇಲೆ ಸಂಪ್ರದಾಯ ಹಬ್ಬ ಆಯಿತು. ಸೊ ಸೃಷ್ಟಿನಲ್ಲಿ ಹಾವುಗಳನ್ನ ಓಡಿಸಿದಾಗ ಅಂದರೆ ನಮ್ಮ ದೋಷಗಳನ್ನೆಲ್ಲ ಕಳೆದು ಸಂಕ್ರಾಂತಿಯನ್ನು ಆಚರಿಸ್ಕೊಂಡ್ರೆ ಫಸಲ್ ಚೆನ್ನಾಗಿ ಬಂದ ಮೇಲೆ ತದನಂತರ ಅಭಿವೃದ್ಧಿ ಏನು ಅಂತ ನೋಡೋಣ, ಅದು ಯುಗಾದಿ ಹಬ್ಬ. ಆಮೇಲೆ ಯುಗಾದಿ ಹಬ್ಬಕ್ಕೆ ನಾವಾಗಲೇ ಒಂದ್ಸಲಿ ಹೇಳಿದ ಹಾಗೆ ಮಾಧ್ಯಮದಲ್ಲಿ ಯಾವತ್ತೂ 2 ಜ್ಞಾಪಕ ಇಟ್ಕೋಬೇಕು. ಯಾವತ್ತೂ ಒಂದು ಮನುಷ್ಯ ಒಂದು ಹುಣಸೆಹಣ್ಣು ಜ್ಞಾಪಕ ಇಟ್ಕೋಬೇಕು, 2 ಮಾವಿನ ಹಣ್ಣು ಜ್ಞಾಪಕ ಇಟ್ಕೋಬೇಕು. ಹುಣಸೆಹಣ್ಣು ಫಲ ಜಾಸ್ತಿ ಬಂತು ಅಂದರೆ ಭಾಳ ಚೀಪರ್ ರೇಟಲ್ಲಿ, ಅಂದರೆ ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಜೆಟು ಅಷ್ಟು ಕಮ್ಮಿಯಾಗಿ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ, ಎಲ್ಲ ಕೈಗೆ ಸಿಗುವಂಥದ್ದಾಗುತ್ತೆ. ಮಾವಿನ ಹಣ್ಣು ಬಂತು ಅಂದರೆ ಸಿಕ್ಕಾಪಟ್ಟೆ, ನೀವು ಯಾವುದಾದ್ರು ಹಳೆಗೆ ಹೋಗಿ ನೋಡಿ, ಎಲ್ಲ ಮಾವಿನ ಹಣ್ಣು ಫಸಲ್ ಜಾಸ್ತಿ ಬಂದಿದ್ದ ಸಮಯದಲ್ಲ ಬಜೆಟ್ ಜಾಸ್ತಿ. ಈ ಸಲ ಮಾವಿನ ಹಣ್ಣು ಫಸಲ್ ಜಾಸ್ತಿ, ಆದರೆ ಅಲ್ಲಲ್ಲಿ ಅಲಿಕಲ್ಲು ಅಥವಾ ಅಲ್ಲಲ್ಲಿ ಮಳೆ ಬಂದುಬಿಟ್ರೆ ಅಯ್ಯೋ ಎಲ್ಲ ಹೊಟ್ಟೆಲ್ಲ ಹೊಟ್ಟೋಯ್ತಲ್ಲ ಅಂತ ಯೋಚನೆ. ಆದರೂ ಈ ಸಲ ಮಾವಿನ ಹಣ್ಣು ಫಸಲ ಜಾಸ್ತಿನೇ ಇರೋದ್ರಿಂದ ನಿಮ್ಮೆಲ್ರಿಗೂ ಅತಿ ಶೀಘ್ರದಲ್ಲಿ ಬಂದುಬಿಟ್ಟಿರೋದ್ರಿಂದ ಈ ಪರಾಭವ ನಮ್ಮ ಸಂವತ್ಸರದಲ್ಲಿ ಭಾಳ ಜನ ಎಚ್ಚರಿಕೆ ತೊಗೋಬೇಕು. ಭಾಳ ಜನ ಎದೆ ಗುಂಡಿಗೆ ಗಟ್ಟಿಗೆ ಮಾಡ್ಕೋಬೇಕು. ಭಾಳ ಜನ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಇಂಥದ್ರಲ್ಲೂ ಜೀವನ ಮಾಡ್ತೀವಿ ಅಂತ ರೆಡಿಯಾಗಿರೋದು ಉತ್ತಮ. ಯಾಕೆ ಅಂದರೆ ಹೇಗೆ ಬರುತ್ತೋ, ಆಮೇಲೆ ಇದನ್ನು ಭಯಪಡಿಸೋವಂಥ ಪ್ರಶ್ನೆ ಇಲ್ಲ, ಇದಿರೋದೇ ಹೀಗೆ. ಆಗಲೇ ವೀಣಾ ಹೇಳಿದಾಗೆ ಒಬ್ಬೊಬ್ಬ ಗ್ರಹಗಳು ಒಂದೊಂದು ನಕ್ಷತ್ರ ಒಂದೊಂದು ಕಡೆ ಇತ್ತು ಅಂತ ಮನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನು ಮಾಡಿದ್ವಿ? ಕಾಳಸರ್ಪ ದೋಷ ಅಂತ. ಇವತ್ತಿಂದ ಸ್ಟಾರ್ಟು. ಕುಜ ಹೊರಟುಬಿಟ್ಟ, ಎಲ್ಲೊಟ್ಟಾದ ಒಳಗೆ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟ. ಆದರೆ 15 ದಿವಸಕ್ಕೆ ಒಂದ್ಸಲಿ ಚಂದ್ರ ಆಚೆ ಬರ್ತಾನೆ. 15 ಡೇಸ್ ಹಿಂಗೇ ಸುತ್ತಕೊಂಡು ತಿರುಗಿ 15 ಡೇಸ್ ಮತ್ತೆ ಒಳಗೊಟ್ಟೋಗ್ತಾನೆ. ಆ 15 ಡೇಸ್ ಹೊರಗಡೆ ಬಂದಾಗ ಬಡ ಮನೋಕಾರಕ ಸ್ವಲ್ಪ ಮನಕ್ಕೆ ಶಾಂತಿ ಆಗುತ್ತೆ. ತಿರುಗಿ ಒಳಗೆ ಸೇರ್ಕೊಂಡ್ಬಿಟ್ರೆ ಏನಪ್ಪ ಅಂತ ಅನ್ಸುತ್ತೆ. ಹಾಗೆ ಆ 15 ಡೇಸ್ ಒಂದ್ಸಲಿ ಬಂದು ಹೋದಾಗ ಒಂದು ತಿಂಗಳಲ್ಲಿ ನಮಗಿರೋದು ಜ್ಞಾಪಕ ಇಟ್ಕೊಳ್ಳಿ. ಈಗ ಮಾರ್ಚು, ಏಪ್ರಿಲ್ಲು, ಮೇ, ಜೂನು, ಜುಲೈ 27ನೇ ತಾರೀಕುವರೆಗೂ ಅಲ್ಲೇ ಇರ್ತಾನೆ. ಅಂತಹ ಸಮಯಕ್ಕೆ ಆ ಗ್ರಹಗತಿಗಳು ಇದ್ದಾಗ ಕಾಳಸರ್ಪ ದೋಷ ಮನುಷ್ಯನಿಗೆಲ್ಲ ಇಡೀ ಜಗತ್ತಿಗೆ. ಸೊ ಇಂಥ ಸಮಯದಲ್ಲಿ ನಾವು ಏನೇನು ಮಾಡ್ಬೋದು, ಯಾವ್ಯಾವ ಗ್ರಹ ಸಹಾಯ ಮಾಡೋದು, ಇದೆಲ್ಲ ಇನ್ನೊಂದೇನು ಅಂದರೆ ಆತಂಕ ಪಡೋದು. ಕೆಲವರಿಗೆ ಆತಂಕ ಪಡಬೇಕಾಗಿಲ್ಲ, ಕೆಲವರಿಗೆ ಹುಷಾರು ಅಂತ ಹೇಳ್ಬೋದು, ಕೆಲವರಿಗೆ ಅಬ್ಬಾಡ ಈಗ ಒಳ್ಳೆ ಟೈಮ್ ಬಂತು ಅಂತ. ಒಬ್ಬೊಬ್ಬರಿಗೆ ಅವ್ರವ್ರ ರೀತಿ, ಆಮೇಲೆ ಮಾಡಿದ ಪೂಜಾ ಕರ್ಮ, ಆಮೇಲೆ ಅವ್ರವ್ರ ಫಲಗಳನ್ನ ತಂದೆ ತಾಯಿ ಮಾಡಿರೋ ಪೂಜಾ ಫಲಗಳು ಇವರಿವರ ಕರ್ಮಾನುಸಾರವಾಗಿ ಹೋಗುತ್ತೆ. ಆಮೇಲೆ ನಿಮಗೆ ಗುರುಬಲ ಚೆನ್ನಾಗಿರುತ್ತೆ, ಕೆಲವರು ಗುರುಬಲ ನೀಚನಾಗಿರುತ್ತೆ, ಕೆಲವರು ಗುರು ಸಪೋರ್ಟ್ ಮಾಡ್ತಾನೆ, ಕೆಲವರು ಶನಿನೇ ಸಪೋರ್ಟ್ ಮಾಡ್ತಾನೆ, ಕೆಲವರು ಶುಕ್ರದ ಸೆಲ್ ಜೈಲಿಗೆ ಹೋಗುವಂಥವ್ರು ಭಾಳ ಜನ ಇರ್ತಾರೆ. ಅದೇ ರೀತಿಯಾಗಿ ಕೆಲವು ಶುಕ್ರ ಉಚ್ಚನಾಗಿದ್ದರೆ ಕಷ್ಟ, ನೀಚನಾಗಿದ್ದರೆ ಕಷ್ಟ. ರಾಹು ಕೇತುಗಳೇ ಕೆಲವು ಸಹಾಯ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಕೋಟ್ಯಾಧೀಶ್ವರ ಮಾಡಿಬಿಟ್ಟಿದೆ ದಿಢೀರಂತ, ಅದು ಹೇಳೋಕ್ಕಾಗಲ್ಲ. ಅದೇ ರೀತಿ ಪ್ರಕೃತಿಯಲ್ಲೂ ಮನುಷ್ಯ ರೀತಿಯಲ್ಲೂ ಜಾತಕದ ರೀತಿಯಲ್ಲೂ ಇದು ನಿಜವಾದ. ನೀವು ಪ್ರತಿ ವರ್ಷ ಎಲ್ಲ ಪೆದ್ದಂಬಟ್ರು ಏನು ಮಾಡ್ತಿದ್ರಿ, ಜನವರಿ 31 ಅಂದ ತಕ್ಷಣವೇ ಡಿಸೆಂಬರ್ ಅಂದ ತಕ್ಷಣವೇ ಹೊಸ ವರ್ಷಕ್ಕೆ ಹೆಂಗಿದೆ ಟೈಮು ಅಂತೀರ, ಇಲ್ಲ ಸಂಕ್ರಾಂತಿ ಬಂದಾಗ ಟೈಮು. ಈಗ ನಿಜವಾಗ್ಲೂ ವೀಣಾ ಹೇಳಿದಂಗೆ ಹೊಸ ವರ್ಷ ಇದು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸಂಪ್ರದಾಯ ಪ್ರಕಾರವಾಗಿ ಯಾರ್ಯಾರು ಭಾರತ ದೇಶದಲ್ಲಿದ್ದೀರಾ ಇಡೀ ಜಗತ್ತಿಗೆ ಇರ್ತಕ್ಕಂಥ ಉಗಾದಿಯ ಫಲ. ಯಾಕಂದರೆ ವಿದೇಶದಲ್ಲೂ ನಮ್ಮವರು ಇದ್ದಾರೆ, ಎಷ್ಟು ಕಡೆ ಭೂಮಂಡಲ ಸಾಕೋದು ಎಲ್ಲರೂ ಆಚರಿಸ್ತಕ್ಕಂಥ ಅವಕಾಶ. ಯಾರ್ಯಾರು ಕೇತು ನಾವು ಫಲ ಹೇಳ್ತೀವಿ ಅದೆಲ್ಲ ರಾಹು ಫಲ ಉಲ್ಟಾ ನೋಡ್ಕೋಬೇಕು. ಯಾವ್ಯಾವ ರಾಹು ಫಲ ಹೇಳ್ತೀವಿ ಅದೆಲ್ಲ ಉಲ್ಟಾ, ಯಾಕಂದರೆ ರಾಹು ಕೇತುಗಳಿಬ್ಬರೇ ಉಲ್ಟಾ ಹೋಗ್ತಕ್ಕಂಥ ವಿಚಾರ. ಆದರೆ ಕಟಕ ರಾಶಿಗೆ ಈ ಕೇತು ಸಿಂಹರಾಶಿಯಿಂದ ವಾಪಸ್ ಬಂದೋ ಸಮಯಕ್ಕೆ ಅವ್ನು ಬಂದು ಕೂತ್ಕೊಳ್ಳೋ ಸಮಯಕ್ಕೆ ಡಿಸೆಂಬರ್ ಅಷ್ಟೊತ್ತಿಗೆ ಎಂಥ ಅನಾಹುತಗಳು ಎಂತೆಂಥ ಘೋರಗಳು ನಡೀಬೋದು. ಆದರೆ ಕಾಪಾಡಕ್ಕೆ ಭಗವಂತ ಅಂತ ಬಂದಿದ್ದಾನೆ, ಪರಿಹಾರನೂ ಇರುತ್ತೆ. ಸೊ ಯುಗಾದಿ ಹಬ್ಬಕ್ಕೆ ನಿಮಗೆಲ್ಲರಿಗೂ ಈ ಸಲ ಗುರು ಬಹಳ ಚೆನ್ನಾಗಿರ್ತಕ್ಕಂಥ ರಾಜ, ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನು ಕಾಪಾಡೋನೇ ಗುರು. ಬಂದೆ ಗುರುಜಿ, ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಹೊಸ ವರ್ಷ ಶುರುವಾಯಿತು ಅಂದ ತಕ್ಷಣ ಈ ವರ್ಷ ಯಾವ ಗ್ರಹ ರಾಜ, ಯಾವ ಗ್ರಹ ಮಂತ್ರಿ ಅನ್ನೋದು ತಾವು ಹೇಳಿದ್ರಿ. ಗುರು ಈ ವರ್ಷದ ಗ್ರಹದ ರಾಜ. ಏನ್ ಫಲ, ಮಂತ್ರಿ ಯಾರು? ಈ ಸಲ ರಾಜ ಬಂದು ಗುರು. ಮಹಾಮಂತ್ರಿಗಳಾಗಿರ್ತಕ್ಕಂಥವ್ರು ಅಂಗಾರಕ ಕುಜಾನೇ, ಅವನೇ. ಯಾರು ಕುಜ ಅಂತ ಹೇಳ್ತೀನಿ ಅವನೇನೆ. ಸೇನಾಧಿಪತಿ ರಾಹು. ಸೊ ಸೇನಾಧಿಪತಿ ಚಂಡಾಲ ರಾಹು ಅಂತ ಕರಿತೀವಿ. ಕುಜನ್ ಜೊತೆ ಕೂತ್ಕೊಂಡ್ರೆ ವೈರಾಗ್ಯ ಅಲ್ಲ, ಕಲಹಂ ನಾಸ್ತಿ ಅಂತ ಕರಿತೀವಿ, ಗಲಾಟೆ ಘರ್ಷಣೆ ಅಂತ ಕರಿತೀವಿ. ಸೊ ಅದರಿಂದ ಸೇನಾಧಿಪತಿಗೂ ಮಂತ್ರಿಗೂ ಇರತಕ್ಕಂಥ ಆತಂಕಗಳಲ್ಲಿ ಗುರು ಏನು ಮಾಡ್ಬೋದು? ಸೇನಾಧಿಪತಿ ಮಾತು ಕೇಳ್ತಾನ, ಮಂತ್ರಿ ಮಾತು ಕೇಳ್ತಾನ, ನಮ್ಮಗಳ ರಕ್ಷಣೆ ಮಾಡ್ತಾನ. ಯಾಕೆಂದರೆ ಗುರು
ಎಲ್ಲೇ ಕೂತ್ಕೊಳ್ಳಿ, ಜೈಲಲ್ಲಿ ಕೂತ್ಕೊಂಡ್ರು ಉಪದೇಶ ಮಾಡೋದು, ನಿಮ್ಮ ಜೊತೆ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ, ದೇವಸ್ಥಾನದಲ್ಲಿ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ. ಗುರು ಒಳ್ಳೆಯವನು. ಆದರೆ ಆ ಗುರು ದೊಡ್ಡ ಗ್ರಹ ಆಗಿರೋದ್ರಿಂದ ನಮಗೆಲ್ಲರಿಗೂ ಗುರು ರಕ್ಷಾ ಕವಚವಾಗಿರ್ತಾನೆ. ಈ 1.25 ವರ್ಷ ತಲೆ ಇಟ್ಕೊಳ್ಳಿ. ಈ ವರ್ಷ ಅಂತ ನೆಕ್ಸ್ಟ್ ಇಯರ್ ತಕ್ಷಣ ಉಗಾದಿ ಫಲ ಚೇಂಜ್ ಆಗುತ್ತಲ್ಲ, ಇಲ್ಲೂ ಗುರು ರಕ್ಷೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವೆಲ್ಲರೂ ಏನು ಅಂದರೆ ಗುರುವಾಗಿ ಯಾರನ್ನು ಇಟ್ಕೋಬೇಕು ಅಂದರೆ ನಿಮಗೆ ಎಜುಕೇಷನ್ ಹೇಳ್ಕೊಟ್ಟವ್ರು ಗುರುನ ಮರಿಬಾರ್ದು. ಅಂದರೆ ಈ ವರ್ಷದ 1.25 ವರ್ಷದಲ್ಲಿ ನಿಮಗೆ ಎಜುಕೇಷನ್ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ನಿಮಗೆ ಗುರುಗಳಾಗಿರ್ತಕ್ಕಂಥ ಮಾತೃದೇವೋಭವ ಅವ್ರನ್ನ ಮರಿಬಾರ್ದು. ಯಾವ ಕಾಲಕ್ಕೂ ಗುರುಗಳು ಏನೇನು ವಿದ್ಯೆ ಹೇಳ್ಕೊಟ್ರೋ ಆ ಗುರುಗಳನ್ನ ಮಧ್ಯಬಾರ್ದು. ನಿಮಗೆ ಎಲ್ಲಿ ವ್ಯವಹಾರ ಜ್ಞಾನ ಇರುತ್ತೋ ಆ ಗುರುನ ಮರಿಬಾರ್ದು. ಇಡೀ ಜಗತ್ತಲ್ಲಿ ನಿಮಗೆ ದಾರಿ ತೋರಿಸಿದವನು ತಂದೆ ಒಂದು ಕಡೆ ಆಗಿರ್ತಕ್ಕಂಥ ಗುರುವನ್ನು ಮರಿಬಾರ್ದು. ಗುರು ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಿರೋ ಈ 1.25 ವರ್ಷ ಅಷ್ಟು ಚೆನ್ನಾಗಿ ಕಾಪಾಡೋಕ್ಕಿಂತನೂ ನಿಮ್ಮ ಸಮಯಕ್ಕೆ, ಕೆಟ್ಟ ಸಮಯಕ್ಕೆ ಟಕಾರ ಅಂತ ಒಂದು ಸೇವೆ ಮನೋಭಾವ ಗ್ಯಾರಂಟಿ. ಅಲ್ಲಿ ಬಂದು ನಾನಿದ್ದೀನಿ ಯೋಚನೆ ಮಾಡೋಣ ಅಂತ ಕೈ ಹಿಡಿಯುವಂಥದ್ದು ಗ್ಯಾರಂಟಿ. ಸೊ ಇದಂತೂ ರಕ್ಷಾ ಕವಚವಾಗಿ ನಿಮಗೆ ಹೇಳ್ತಕ್ಕಂಥ ಒಂದು ಸೂಕ್ಷ್ಮ ರೀತಿಯಲ್ಲಿ ಅನಾಥೋ ದೈವ ರಕ್ಷಣೆ, ಇದು ಗ್ಯಾರಂಟಿ ಇರುತ್ತೆ. ಅಂದರೆ ಗುರುಜಿ, ಈಗ ಗುರು ರಾಜನಾಗಿರೋದ್ರಿಂದ ಯಾವುದೇ ರಾಶಿ ಇರಲಿ, ಯಾವುದೇ ನಕ್ಷತ್ರ ಇರಲಿ, ಗುರುನ್ ಚೆನ್ನಾಗಿ ನೋಡ್ಕೊಂಡು ಬಿಟ್ರೆ ಯಾವುದೇ ಸಮಸ್ಯೆಗಳು ಬರಲ್ಲ ಅಂತ. ಖಂಡಿತ ಇರಲ್ಲ. ಆಮೇಲೆ ಗುರು ಬಂದು ಎಲ್ಲಿ ಕೂತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಕೂತಿರೋದು ಎಲ್ಲಿ ಹೇಳಿ ಸಲಿ, ಆ ಕೂತಿರ್ತಕ್ಕಂಥವನು ಕುಜನ ಮನೆಗೆ ಕೂತ್ಕೊಂತಾನೆ. ಅದಾದ ಮೇಲೆ ಶುಕ್ರನ ಮನೆಗೆ ಹೋಗ್ತಾನೆ. ಶುಕ್ರನಿಗೂ ಗುರುಗಾಗಲ್ಲ. ಆ ಸಮಯಕ್ಕೆ ಗಂಡ ಹೆಂಡ್ತಿರು, ಆ ಸಮಯಕ್ಕೆ ಫ್ರೆಂಡ್ಸು, ಆ ಸಮಯಕ್ಕೆ ಪಾರ್ಟ್ನರ್ಸು. ಸೊ ಇವನು ದೈತ್ಯ ಗುರು, ಅವನು ದೇವಗುರು. ಸೊ ಇವನ ಯುಗ ಇವನಿಗಿರುತ್ತೆ, ಅವನ ಯುಗ ಅವನಿಗಿರುತ್ತೆ. ಸೊ ಆದ್ದರಿಂದ ನೀವೆಲ್ಲರೂ ಏನು ಪಾರ್ಟ್ನರ್ಶಿಪ್ಪಲ್ಲಿ ಅಕಸ್ಮಾತ್ ಎಷ್ಟು ವರ್ಷ ಏನು ಮಾಡ್ತಿದ್ದೀರಾ, ಕರೆಕ್ಟಾಗಿ 1.25 ವರ್ಷದಲ್ಲಿ 6 ತಿಂಗಳ ಕಾಲದಲ್ಲಿ ಜಾಗೃತಿ ಇರಬೇಕು. ಎನಿ ಟೈಮ್ ಫ್ರಿಕ್ಷನ್ಸ್ ಬರ್ಬೋದು. ಏನು ಅಂದರೆ ಕೆಲಸದಲ್ಲಿ ಫ್ರಿಕ್ಷನ್ ಬರ್ಬೋದು, ವ್ಯವಹಾರಿಕವಾಗಿ ಫ್ರಿಕ್ಷನ್ ಬರ್ಬೋದು. ನೀವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇದ್ದರೆ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಮೇಲೆ ಒಂದು ಹೊಟ್ಟೆಕಿಚ್ಚು ಬರ್ಬೋದು, ಓಯ್ ಬೇಗ ಪ್ರಮೋಷನ್ ಹೋಗ್ತಾ ಇದೆ ಅಂತ. ಕೆಲವೊಂದಕ್ಕೆ ವಿಶೇಷವಾಗಿ ಬರುತ್ತೆ. ಇದು ದೊಡ್ಡ ದೊಡ್ಡ ವಿದ್ವಾಂಸರ ಮಧ್ಯನೂ ಬರ್ಬೋದು, ಸ್ವಾಮಿಗಳ ಮಧ್ಯ, ಮಠಾಧೀಶ್ವರಗಳ ಮಧ್ಯೆ ಬರ್ಬೋದು. ಯಾಕೆಂದ್ರೆ ಗುರು ಅಲ್ವಾ, ಮಠಾಧಿಪತಿಗಳನ್ನು ನೀಚವಾಗಿ, ನೀಚ ಬಂಗಾರ ರಾಜಯೋಗ, ನೀಚವಾಗಿ ಕಾಣೋ ಯೋಗಗಳನ್ನು ಶುಕ್ರ ಹೀಗೆ ಮಾಡೋದು. ನೋಡ ಇಷ್ಟು ವರ್ಷ ಹಿಂಗೆ ಮಾಡಿದಲ್ವಾ, ಈಗ ನೋಡೋದು. ಅದಕ್ಕೆ ಕೆಲವೆಲ್ಲರೂ ಭಾಳ ಜನ ಏನು ಗೋಪ್ಯವಾಗಿ ಮಾಡ್ಕೊಂಡು ಕೂತಿದ್ರಿ ಅವರೆಲ್ಲ ಬೀದಿಗೆ ಬರೋವಂಥ ಅವಕಾಶಗಳನ್ನೂ ಮಾಡ್ತಾನೆ. ಆಮೇಲೆ ಎಷ್ಟೋ ಜನನ ಕುಜ ಅಲ್ವಾ, ಈ ಸಲ ಮಂತ್ರಿ ಕುಜ. ಸೊ ಕುಜನ ಯಾರು ಡಿಪಾರ್ಟ್ಮೆಂಟ್ ತಲೆಯಲ್ಲಿ ಇಟ್ಕೊಳ್ಳಿ, ಲ್ಯಾಂಡ್ ಡೆವಲಪರ್ಸು, ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಕುಜನಿಗೆ ಸಂಬಂಧಪಟ್ಟವರು ಯಾರೋ, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟು, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಸೊ ರೈತರು ಏನೇನು ಮಾಡ್ತಾ ಇದ್ದೀರಾ, ಕುಜನಿಂದ ಲಾಭ ಪಡೆಯುವಂಥ ಅವಕಾಶಗಳನ್ನ ಕುಂಭಕ್ಕೆ ಹೋದಾಗ ನೀವು ಲಾಭಕ್ಕೆ ಪಡೆದಾಗ ಜ್ಞಾಪಕ ಇಟ್ಕೊಳ್ಳಿ, ರಾಹು ಜೊತೆ ಕುಜ ಇದ್ದ ಪಕ್ಷದಲ್ಲಿ ನೀವು ಆರ್ಗ್ಯಾನಿಕ್ ಆಗಿರತಕ್ಕಂಥ ಅವಕಾಶಗಳು, ಬೇಕಾದ ಫಸಲುಗಳನ್ನು ಮಾತ್ರ. ನೋಡಿ ಈಗ ಗುಲ್ಬರ್ಗಾಲೆಲ್ಲ ಏನು ಮಾಡಿದೆ, ಹಿಮಗಳ ಗಡ್ಡೆಗಳು ಬಿದ್ದುಬಿಟ್ಟಾಗ ನೀವು ನಾನು ಕಬ್ಬು ಬೆಳೀತಿದ್ದೆ, ಜೋಳ ಬೆಳೀತಿದ್ದೆ, ಈರುಳ್ಳಿ ಉಳ್ಳಾಗಡ್ಡೆ ಆಗ್ತಿದ್ದೆ, ಇವಾಗ ನೋಡಿ ಹಾಕೋಕ್ಕಾಗತ್ತಾ? ಅಂದರೆ ನಮ್ಮ ಹಣೆ ಬರೋಕ್ಕೆ ಗಾಚಾರ್ ಗಾಡ್ ಮಾರೆ ಅಥವಾ ಕುದಾ ಕ್ಯಾ ಕರೆಗೆ ಅಂತ ನಮ್ಮ ಹಣೆ ಬರೋದು. ಪ್ರತಿಯೊಬ್ಬರಿಗೂ ಯಾವ ಸಮಯಕ್ಕೆ ಯಾವುದು ಹೆಂಗೆ ಮಾಡ್ತಾರೋ ಭಗವಂತ, ಕಾಲಚಕ್ರ ಎಲ್ಲವೂ ಅವನದೇ. ಅದೇ ನೀವೇನು ಹೇಳಬೇಕು, ನನ್ನ ರಕ್ಷಣೆ ನಾನು ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಒಬ್ಬರ ಒಳ್ಳೆ ದಾರಿಯನ್ನು ನೋಡ್ಕೊಳ್ಳಿ. ನಿಮಗೆ ಯಾರ್ಯಾರು ಆ ಫಸಲು ನೋಡ್ಕೊತವ್ರು, ನಿಜವಾದ ರೈತ ಏನು ಹಾಕಿದ್ರೆ ಉತ್ತಮ, ಈ ಸಮಯಕ್ಕೆ ಯಾವ ಕ್ಲೈಮೇಟ್ ಇದರಲ್ಲಿ ಏನು ಮಾಡ್ಕೊಂಡ್ರೆ ಉತ್ತಮ, ನಿಮಗೇನು ಬೇಕೋ ಅದು ಮಾಡ್ಕೊಳ್ಳಿ. ಆದರೆ ಈ ವರ್ಷದಿಂದ 1.25 ವರ್ಷ ಎಲ್ರಿಗೂ ಹೇಳ್ತಾ ಇದ್ದೀನಿ, ನೀರಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ಚೆನ್ನಾಗಿ ಮಾಡಿ. ಅಂದರೆ ನೀರಿಗೆ ಸಂಬಂಧಪಟ್ಟಿದ್ದೇನು, ಮೀನುಗಳು, ಮುತ್ತುಗಳು, ನೀರು ಒಳಗಿರ್ತಕ್ಕಂಥ ಹರಳುಗಳು, ಕಲ್ಲುಗಳು, ಸಾಲಿಗ್ರಾಮಗಳು, ಈ ಥರದ್ದೆಲ್ಲ ಉಪಯೋಗಿಸ್ಕೋಬೋದು. ಅದೇ ರೀತಿ ಮೀನಿಗೆ ಸಾಗಾಣಿಕೆ ಏನಿದೆ ಅಂಥದ್ದೆಲ್ಲ ಮಾಡ್ಕೋಬೋದು. ಅದ್ರ ಜೊತೆಗೆ ನೀರಿನಲ್ಲಿ ಅಂದರೆ ಐಸ್ ಕ್ಯೂಬ್ಸು, ಫ್ರಿಡ್ಜ್ಗೆ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಗೂಡ್ಸು, ಇದೆಲ್ಲ ನೀರಿಗೆ ಸಂಬಂಧಪಟ್ಟದ್ದು. ಮೇಯ್ನ್ ಇಂಪಾರ್ಟೆಂಟ್ ಚಂದ್ರ, ನೀರು, ಮನಸ್ಸೋ ಜಾಯತ. ಸೊ ನೀರಿನಂತ ತಿಳಿಯಿರಬೇಕು. ಸೊ ಎಲ್ಲರೂ ಏನು ಮಾಡಬೇಕು, ತಿಳಿ ಇಟ್ಕೊಳ್ಳಿ. ಒಂದು ಏನೋ ಜಗಳ ಬಂತಾ, ದೂರದಲ್ಲಿ ಹೊರಟಾಗಿ ಯಾವ್ದಾರು ನೀರಿನಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಿ. ಫಸ್ಟ್ ಕ್ಲಾಸಾಗಿ ಮೀನುಗಳಿಗೆ ಒಳ್ಳೆ ಉಪಚಾರ ಹಾಕ್ಬಿಟ್ಟು ಒಂದು ಕಡೆ ದೂರಾಗಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಹೊರತು ಜಗಳಗಳನ್ನ ಚಿಕ್ಕದನ್ನ ದೊಡ್ಡ ಮಾಡ್ಕೊಳ್ಳಿ. ರಾಹು ಚಿಕ್ಕವನು, ಗುರು ದೊಡ್ಡವನು. ಚಿಕ್ಕ ಜಗಳನ್ನ ದೊಡ್ಡದು ಮಾಡ್ಕೊಳ್ಳೋಕ್ಕೆ ನೀವು ಅವಕಾಶ ಕೊಡಬೇಡಿ. ಆದಷ್ಟು ಸೌಮ್ಯ ಅವತಾರಂ ಕಮಲೋಕ್ತಂ ಕಲಶಂಬರ ಬಿಸ್ ಲಕ್ಷ್ಮಿ ಇದ್ದಂಗೆ ಬ್ರಹ್ಮ ಸರಸ್ವತಿ ಒಂದು ಚೂರು ಕೇರ್ ಮಾಡಲ್ಲ. ಹಾಗೆ ಸೈಲೆಂಟಾಗಿ ಕೂತ್ಕೊಂಡ್ರೆ ಉತ್ತಮ. ಸರಿ, ಈಗ ನಾವು ಕುಜನ್ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಇತ್ತು ಗುರುಜಿ. ಈಗ ಮಹಾಮಂತ್ರಿ ಆಗಿರೋದ್ರಿಂದ ಕುಜ ಭೂಕಂಪ, ಬಾಂಬ್ ಸ್ಫೋಟ ಇಂತಹ ಅವಘಡಗಳಿಗೆ ಏನಾದರೂ ಆಗುತ್ತಾ, ಆ ಸ್ಫೋಟಗಳಾಗುತ್ತಾ? ಗ್ಯಾರಂಟಿ. ಏನು ಅಂದರೆ ಕುಜ ಬಂದು ಧರಣಿ ಗರ್ಭ ಸಂಭೂತಂ, ಗರ್ಭದಿಂದ ಹೊರಗಡೆ ಇರತಕ್ಕಂಥದ್ದೆಲ್ಲ ತೆಗೆದುಬಿಸಾಕ್ತಾನೆ ಅಂತ. ಧರಣಿ ಒಳಗೆ ಇರೋದಂದರೆ ಗುಪ್ತವಾಗಿರೋದು. ರಾಹು ಬಂದು ಗುಪ್ತಗ್ರಹ ಅಂತ ಕರಿತೀವಿ. ಗೌಪ್ಯವಾಗಿ ಏನಿರುತ್ತೋ ಅದನ್ನೆಲ್ಲ ತೆಗೆದುಬಿಸಾಕ್ತಾನೆ ಅಂತ. ಆಮೇಲೆ ಫಾರ್ ಎಕ್ಸಾಂಪಲ್ ಅದು ಹೇಳ್ಬಿಡ್ತೀನಿ ಕೇಳು, ಅಮೇರಿಕಾ ಅವರು ಇರಾನ್ ಅವ್ರನ್ನ ಭಾಳ ಸೈಲೆಂಟಾಗಿ ಪುಟಾಣಿ ರಾಷ್ಟ್ರ ರೀ ಅಂದ್ಕೊಳಕ್ಕೆ ಹೋಗಬಾರ್ದು. ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಯಾರನ್ನೂ ತಾತ್ಸಾರ ಮಾಡೋ ಪರಿಸ್ಥಿತಿ ಇಲ್ಲ. ಹಾಗೆ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸಣ್ಣದಾಗಿರ್ತಕ್ಕಂಥ ಇರುವೇನೋ ಆನೆಯನ್ನು ಸಾಯಿಸಬಲ್ಲದು ಅನ್ನೋ ಅವಕಾಶಗಳಾಗುತ್ತೆ. ಸೊ ಕುಜ ಏನಂತ ಹೇಳ್ತೀನಿ, ಭೂಮಿ ಆಸ್ಫೋಟಗಳು,
ಏರೋಪ್ಲೇನ್, ರಾಹು ಬಂದು ಏರೋಪ್ಲೇನ್ಗಳು, ಜೆಟ್ ಪ್ಲೇನ್ಗಳು, ಹೊರಗಡೆ ಇರತಕ್ಕಂಥ ಹಳೆಯ ವಸ್ತ್ರ ಅಂತ ಹೇಳೋ. ನೀವೆಲ್ಲ ಎಷ್ಟೋ ಜನ ಚೈನಾದವ್ರು ನೋಡಿದಿರ, ಎಷ್ಟು ಜನ ಇಂಡಿಯಾದವ್ರು ನೋಡಿದಿರ, ಎಲ್ಲ ರಿಪಬ್ಲಿಕ್ ಡೇಗೆ ಪೆರೇಡ್ ಬರ್ತಾ ಇದೆ. ಪೆರೇಡ್ ಎಲ್ಲ ಯೂಸ್ ಯಾವಾಗಲೇ ಮಾಡ್ತೀರಾ? ಆಯುಧ ಪೂಜೆ ಮಾಡಿದ ತಕ್ಷಣ ಯೂಸ್ ಮಾಡೋದು ಬಿಡವಾ? ಇನ್ನು ಮೇಲೆ ಕುಜ ಬಂದು ಏನು ಮಾಡ್ತಾನೆ, ಸ್ಪೀಡ್ ಅಲ್ವಾ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ತಾಂಗಿದೇನೋ ಚಕ ಅಂತ ಯೂಸ್ ಮಾಡ್ತಾನಂತೆ ಇನ್ಮೇಲೆ. ಸೊ ಎಲ್ಲೆಲ್ಲಿ ಏನೇನು ಮುಚ್ಚಿಟ್ಟಿದ್ರಿ, ಶಸ್ತ್ರಾಸ್ತ್ರಗಳು, ಗನ್ಗಳು, ಬುಲೆಟ್ಗಳು ಎಲ್ಲವೂ ಯೂಸ್ ಆಗುತ್ತೆ. ಇನ್ನು ಮೇಲೆ ಕೆಲಸ ಕಾರ್ಯಗಳು, ಇಷ್ಟು ದಿವಸ ನಾವು ಇಷ್ಟು ಜನ ಇದ್ವಿ ಸೈನಿಕರು, ಇಷ್ಟು ಜನ ಫಸ್ಟ್ ಕ್ಲಾಸ್ ಆಗಿ ಡಾಕ್ಟರ್ಗಳಿದ್ವಿ ಅಂದರೆ ಡಾಕ್ಟರ್ಗಳು ಏನು ಮಾಡ್ತಿದ್ರು, ನಾವೆಲ್ಲ ಬರೀ ಮಿಲ್ಟ್ರಿಯವ್ರಿಗೆ ಡಾಕ್ಟ್ರು ಅಂತ ಕೆಲಸ ಇರಲಿಲ್ವಲ್ಲ. ಈಗ ರಕ್ತಗಳು, ಬುಲೆಟ್ಗಳು ಬರೆದು ರಕ್ತಗಳೆಲ್ಲ ಸರಿ ಮಾಡಬೇಕಲ್ಲ, ಎಷ್ಟು ಜನ ಹೋಲ್ಸೇಲಾಗಿ ಸಾಯ್ತಾರೆ. ಸೊ ಇದರಲ್ಲಿ ಏನು ಅಂದರೆ, ನೀವು ಒಂದು ಹೇಳ್ಬೋದು, ಶಾಂತಿ ವಾತಾವರಣವನ್ನು ಕಲ್ಪಿಸ್ಕೊಳ್ಳೋಕ್ಕೆ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೋದೇ ಹೊರತು ನಿಮ್ಮ ನೆಂಟರುಗಳಿಗೆ ಯಾವುದೇ ಅಷ್ಟೇ ಎಲ್ಲ ಕಡೆನೂ ಅನಾಥವಾಗಿರ್ತಕ್ಕಂಥ ನಾವುಗಳು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನೋಡಬೇಕು. ಆಮೇಲೆ ನೀವೆಲ್ಲ ಏನು ಅಂದರೆ ತ್ಯಾಗವನ್ನು ಮಾಡೋ ಅವಕಾಶಗಳು ಮಾಡ್ಕೋಬೇಕು. ಆದಷ್ಟು ನೋಡಿ, ಹಬ್ಬ ನಾನು ದೇಶಕ್ಕೆ ಒಳ್ಳೇದಾಗಲಿ ಅಂತ ನೀನು ತ್ಯಾಗ ಮಾಡಬೇಕು. ನರೇಂದ್ರ ಮೋದಿ ಏನು ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ ಏನು ಮಾಡಿದ್ದಾರೆ, ಇವರೆಲ್ಲ ವೆಜಿಟೇರಿಯನ್ಸ್ ಆಗಿದ್ದಾರೆ. ನೀವು ಅಟ್ಲೀಸ್ಟ್ ವೆಜಿಟೇರಿಯನ್ ಆದರೆ ಏನಾಗುತ್ತೆ ಸಂತೋಷ ಅಂದರೆ, ನಾನು ದೇಶಕ್ಕೋಸ್ಕರ ಒಂದಷ್ಟು ಮಾಂಸ ಎಲ್ಲ ಬಿಡ್ತೀನಿ. ಬಿಟ್ಟರೆ ಏನಾಗುತ್ತೆ, ರಾಹು ಚಂಡಾಲ ಬುದ್ಧಿಯನ್ನು ಬಿಡ್ತಾನೆ, ಕಠೋರ ಬುದ್ಧಿಯನ್ನು ಬಿಡ್ತಾನೆ. ಆಗಲ್ಲ ತ್ಯಾಗ ಮಾಡೋಕ್ಕೆ, ಸರಿ ಬುಧವಾರ ಶುಕ್ರವಾರ ಭಾನುವಾರ ತಿನ್ನಿ, ಬೇರೆ ದಿವಸ ತ್ಯಾಗ ಮಾಡಿ, ಅಮಾವಾಸ್ಯೆ ಪೌರ್ಣಮಿ ದಿವಸ ತ್ಯಾಗ ಮಾಡಿ, ಬೇಡ ಅಂದಿಲ್ಲ. ಅಯ್ಯೋ ನಾನು ಇಷ್ಟು ತಿಂತಾ ಇದ್ದೆ, ಏನು ಕೆಲವರೆಲ್ಲ ಬೆಳಗಿನ ಸಾಯಂಕಾಲ 2:30ಗೆ ಹೋಗ್ಬಿಟ್ಟು ನಾನು ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಕೂರಿಸ್ಕೊಂತ, ಅದೆಲ್ಲ ಬಿಡಿ, ಅಂಥದ್ದೆಲ್ಲ ವ್ಯಾಮೋಹ ಬಿಟ್ಟು ದಿನ ತಿಂತೀರಲ್ವ. ಆಮೇಲೆ ಈ ಸಲ ವರ್ಷದುಡುಕಿಗೆ ಶುಕ್ರವಾರ ದಿವಸ ಭಾಳ ಜನ ಕಾಯ್ತಾ ಇದ್ದೀರ. ಶುಕ್ರವಾರ ಈ ಸಲ ಭಾಳ ಚೆನ್ನಾಗಿ ರಾಹು ಅಂತ ಕರಿತೀವಿ. ದಯವಿಟ್ಟು ಎಲ್ರಿಗೂ ಎಚ್ಚರ ಕೊಡ್ತಾ ಇದ್ದೀನಿ, ಪ್ರಾಣಿಗಳನ್ನು ತಿಂತಕ್ಕಂಥವ್ರು ಅಂದರೆ ಯಾರ್ಯಾರು ತಿಂದಿದ್ರು, ಪಾಪ ಪ್ರಾಣಿ ತಿಂದಿರಂತಲ್ಲ, ನಿಮ್ಮ ವಂಶನೇ ಹಾಗೆ, ನಿಮ್ಮ ಸಂಪ್ರದಾಯ ಹಾಗೆ, ನಿಮ್ಮ ಪದ್ಧತಿ ಹಾಗೆ. ಆದರೆ ವರ್ಷದೊಳಗೆ ತಿನ್ನೋದ್ರಿಂದ ನನಗೆ ಜೀವಮಾನ ಪೂರ್ತಿ ಮಾಂಸ ಸಿಗುತ್ತೆ, ಅದೆಲ್ಲ ಉಚಿತನ, ನಿಮ್ಮ ಪೇರ್ತನ. ಅದು ಏನು ಹೇಳ್ತೀನಿ ಅಂದರೆ, ತಿನ್ನೋವಾಗ ಎಲ್ಲಿಂದ ತರ್ತೀರಾ, ಎಷ್ಟು ಹೈಜೀನಾಗಿ ತಂದು ತಿಂತೀರಾ. ಯಾಕೆ ಅಂದರೆ ಆವತ್ತು ರಂಜಾನ್, ಆವತ್ತೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಏನು ಗೊತ್ತಾ, ರಾಹು ಅಂದರೆ ಮುಸ್ಲಿಮ್ಸ್. ಅದೇ ವಿಶೇಷವಾಗಿ ಮೇಲ್ಗಡೆ ಇರತಕ್ಕಂಥ ಚಂದ್ರ ದರ್ಶನ, ಚಂದ್ರ ರಾಹು ಜೊತೆ ಇದ್ದರೆ ವಿಷಕಾರಕ ಅಂತ ಕರಿತೀವಿ. ಸೊ ನೀವೆಲ್ಲ ಏನು ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿ ವರ್ಷದುಡುಕು ತಿನ್ನಕ್ಕೆ ಹೋಗ್ತೀರೋ ಹೋಟೆಲ್ ತಿನ್ನಬೇಡಿ, ಮನೇಲಿ ಲಕ್ಷ್ಮವಾಗಿ ಮಾಡ್ಕೊಂಡು ತಿನ್ನಿ, ನಿಮ್ಮ ತಂದೆ ತಾಯಿ ಜೊತೆ ಹೈಜಿನಿಗೆ ತಿನ್ನಿ, ನೀವು ಕತ್ತರಿಸ್ಕೊಂಡು ತಿನ್ನಿ ಹೊರತು ಯಾವನ ಹೆಣನ ಸತ್ತೋಗಿ ತಂದುಕೊಟ್ಟು ನೀವು ತಿಂದರೆ ಎಲ್ಲಿ ವಿಷ ಆಗುತ್ತೆ ಯಾವನು ಗೊತ್ತು. ಆದ್ದರಿಂದ ಅಲ್ಲಿ ಎಚ್ಚರಿಕೆ ಬಯಸಿದ್ರೆ ಬಹಳ ಸಂತೋಷ. ಯಾರೋ ಬಾಡೂಟ ಆಗ್ತಂತೆ ಬಿಟ್ಟು ತಿನ್ನಕ್ಕೆ ಹೋಗ್ಬಿಡ್ಬೇಡಿ, ಹೇಳಿದ್ದೀನಿ. ಹುಷಾರಿದ್ರೆ ಉಳ್ತಮ್ಮ. ಈ ಸಲ ಚಂದ್ರ ಅಲ್ಲೇ ಇರೋದು ರಾಹು ಜೊತೆ, ವಿಷಕಾರಕ ಜಾಗ್ರತೆ, ರೋಗಕಾರಕ ರಾಹು ಜಾಗ್ರತೆ. ಸೊ ಇದನ್ನು ಯಾಕೆ ಎಚ್ಚರಿತಿದ್ದೀವಿ ಅಂದರೆ, ನೀವು ತಿನ್ನೋ ಹೊಟ್ಟೆ ಕಿಚ್ಚಲ್ಲ, ಹುಷಾರು, ಜಾಗ್ರತೆ, ಕುಡಿಯೋ ನೀರು, ಅವ್ರು ತೊಳೆಯೋ ಪದಾರ್ಥಗಳು ಹೇಗೆ ಮಾಡ್ತಾರೋ ತಯಾರು ಗೊತ್ತಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುರುಜಿ, ಇವೆಲ್ಲ ಮಾಡೋದಕ್ಕೆ ಸಿಲಿಂಡರ್ ಸಮಸ್ಯೆ ಕೂಡ ಇದೆ. ಒಳ್ಳೇದು ಬಿಡು. ನೀವು ಕಳೆದ ಒಂದು ಸಂವತ್ಸರದ ಫಲದ ಬಗ್ಗೆ ನಾವು ಮಾತನಾಡುವಂಥ ಟೈಮಲ್ಲಿ ತಾವು ಹೇಳಿದ್ರಿ, ಯಾರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೇಡಿ, ಯುದ್ಧ ಆಗ್ಬಿಡತ್ತೆ ಅಂತ. ಅದೇ ರೀತಿ ನಾವು ಸಾಕಷ್ಟು ಯುದ್ಧಗಳನ್ನ ನೋಡಿದ್ವಿ. ಈ ವರ್ಷ ಹೇಗಿದೆ ಗುರುಜಿ? ಯುದ್ಧ ನೀನು ನೋಡಿದ್ದೆ 5% ವೀಣಾ. ಏನು ಹೇಳ್ತೀನಿ ಅಂದರೆ, ಪಾಪ ಇವ್ರು ಹೇಳಿದ್ರೆ ಗುರುಗಳು ಹೇಳ್ಬಿಡ್ತಾರೆ ಹಿಂಗೆಲ್ಲ ಆಯಿತು ಅಂತ. ಕೆಲವರು ಏನು ಹೇಳ್ತಾರೆ ಗೊತ್ತಾ, ಗುರುಗಳೇ ನೀವು ಹೇಳಿದ್ದು ಆಯಿತು ಗುರುಗಳೇ ಅನ್ನೋಕ್ಕೂ ಸಂತೋಷ, ನೀವು ಹೇಳಿದ್ದಕ್ಕೆ ಹಂಗೆ ಆಯಿತು ಅನ್ನೋದಕ್ಕೂ ವ್ಯತ್ಯಾಸ ಇಲ್ವಾ. ಅಂದರೆ ನಿಮ್ಮ ದರಿದ್ರ ಬಾಯಿ ಅನ್ನೋ ಥರ ಅನ್ಕೊಂಡ್ಬಿಡ್ತಾರೆ. ಅನ್ಕೊಳ್ಳೋರು ಹೆಂಗಾರು ಅನ್ಕೊಳ್ಳಿ, ಅವ್ರ ಹಣೆ ಬರ. ನಾನು ಹೇಳೋದು ಗ್ರಹಗತಿಗಳಲ್ಲಿ, ನಾನಿರೋದು ಈ ಭಾರತ ದೇಶದಲ್ಲಿ, ನಿಮಗೆಲ್ಲ ಶತ್ರುಗಳಲ್ಲ. ಯಾಕಿರಬೇಕು, ಹೇಗಿರಬೇಕು, ಎಚ್ಚರಿಕೆಯಾಗಿರಬೇಕು, ಇದು ಸಂಪ್ರದಾಯ. ಸೊ ನಾವು ಎಚ್ಚರಿಕೆ ಇರಬೇಕಾದ್ರೆ ಹಿಂಗೆ ನಡೆಯುತ್ತೆ. ಈ ಪ್ಲಾನೆಟ್ಸ್ ಹಿಂಗೆ ಮಾಡೋದು. ಗುರು ಬಂದು ಉಪದೇಶನೇ ಮಾಡೋದು, ಬುಧ ಬಂದು ದುಡ್ಡೇ ಕೊಡೋದು, ಶನಿ ಬಂದು ಪಾಠವನ್ನೇ ಕಳಿಸೋದು, ಕುಜ ಬಂದು ಪರಿವರ್ತನೆ ಮಾಡಿ ಭೂಮಿಕಾರಕ ಕೊಡಿಸ್ತಾನೆ. ಈ ಸಲ ಇನ್ನೊಂದು ತಮಾಷೆ ಗೊತ್ತಾ, ಎಷ್ಟೋ ಜನಕ್ಕೆ ಭೂಮಿ ಇಲ್ಲದೆ ಇದ್ದವನಿಗೆ ಭೂಮಿ ಕೊಡಿಸ್ತಾನೆ, ಎಷ್ಟೋ ಜನಕ್ಕೆ ಮನೆ ಒಂದು ಮಾಡ್ಕೊಳ್ಳೋಕ್ಕಾಗಿಲ್ಲ ನನ್ನ ಯೋಗ್ಯತೆಗೆ ಅಂದರೆ ಮನೆ ಮಾಡಿಸ್ತಾನೆ, ಒಂದು ಪುಟ್ಟ ಗುಡಿಸ್ಲಾದ್ರೂ ನಿನ್ನ ಸ್ವಂತ ಅಂತ ಮಾಡಿಸ್ತಾನೆ. ಆಮೇಲೆ ಯಾರ್ಯಾರು ಟ್ರಾನ್ಸ್ಫರ್ ಕೇಳಿತೀರಾ, ಯಾರ್ಯಾರು ವಿಶೇಷವಾಗಿ ಹೊಸ ಕೆಲಸಕ್ಕೆ ಹೋಗಬೇಕು ಅಂತಿರ್ತೀರ, ಅಥವಾ ಹೊಸ ಮನೆಗೆ ಹೋಗಬೇಕು, ಸ್ಥಾನ ಪಲ್ಟನ ಮಾಡ್ಕೋಬೇಕು, ಅಪಾರ್ಟ್ಮೆಂಟ್ ಬಾಡಿಗೆಯಿಂದ ಸ್ವಂತಕ್ಕೆ ಹೋಗಬೇಕು, ಎಲ್ರಿಗೂ ಭೂಮಿಯನ್ನು ಗ್ಯಾರಂಟಿಯಾಗಿ ಕೊಡಿಸ್ತಾನೆ. ಸ್ಥಳದಾತಾಯ ವಿದ್ಮಹೆ ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಿತ. ಅವನು ಹೇಳ್ತಾನೆ, ಶುಕ್ರ ಯಾವತ್ತು ಕುಜನ್ ಜೊತೆ ನೋಡ್ತಾನೋ ಧರಣಿ ಭೂಮಿ ಗ್ಯಾರಂಟಿ ಕೊಡಿಸ್ತಾನೆ, ನಿಮ್ಮ ಸ್ವಂತದ್ದು ಮಾಡಿಸ್ತಾನೆ ಅಂತ ಹೇಳ್ತಾನೆ. ಸೊ ಅದರಿಂದ ಇದಕ್ಕೂ ವಿಶೇಷವಾಗಿ ಅಂದರೆ, ಎಲ್ಲರೂ ಗ್ರಹಗಳು ಎಲ್ರಿಗೂ ಕೆಟ್ಟದಲ್ಲ, ಎಲ್ಲ ಗ್ರಹಗಳು ಎಲ್ರಿಗೂ ಒಳ್ಳೆಯೂ ಅಲ್ಲ. ಹಾಗಿಂದ ನೀವುಗಳು ಮಾಡ್ತಕ್ಕಂಥ ಅವಕಾಶಗಳು ಏನು ಅಂದರೆ, ಹೆಂಗಸರು ಸ್ವಲ್ಪ ಜಾಗೃತಿಯಾಗಿರಬೇಕು. ಏನಂತ ಹೇಳ್ತಾರೆ ಅಂದರೆ, ಪ್ರತಿಯೊಂದು ಹೆಣ್ಣನ್ನು ಜಾಗೃತಿಯಾಗಿ ಯಾಕಿರಬೇಕು, ನಿಮಗೆ ಗುಪ್ತಾಂಗಗಳು ಅಂತ ಕರಿತೀವಿ. ಸೊ ಹೆಂಗಸರಿಗೆ ಭಾಳಷ್ಟು ಜನಕ್ಕೆ ಇನ್ನ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ
ಗರ್ಭಕ್ಕೆ ತೊಂದರೆಗಳಾಗುತ್ತೆ. ಇನ್ನರ್ ಪಾರ್ಟ್ಸ್ ಅಂತ ಕರಿತೀವಿ, ಅದನ್ನು ದಯವಿಟ್ಟು ಜಾಗ್ರತೆಗಳು. ಕೆಲವರು ತರಕಾರಿ ತಿನ್ನಲ್ಲ, ಕೆಲವು ಉಷ್ಣಾಂಶ ಪದಾರ್ಥ ತಿಂತಾರೆ. ತಾಯಂದ್ರೆ ಮಾತ್ರ ಹೆಣ್ಮಕ್ಳು ಸರಿಯಾಗಿ ಕೇಳಲ್ಲ. ಸೊ ಅವ್ರ ದಿನಗಳ ಪೀರಿಯಡ್ಸ್ ಪ್ರಾಬ್ಲಮ್ ಏನೇನು ತೊಂದರೆ ಆಗುತ್ತೆ ಸ್ವಂತ ಹೇಳ್ಕೊಳ್ಳಲ್ಲ. ಇದೆಲ್ಲನೂ ಮುಚ್ಚಿಡೋ ಪ್ರಶ್ನೆ ಅಲ್ಲ. ನಿಮ್ಮ ತಾಯಂದ್ರಿಗೆ ಹೇಳ್ಕೊಬೇಕು ನೀವು. ಸ್ವಂತ ತಾಯಂದ್ರಿಗೆ ಅಜ್ಜಿಂದ್ರೆ ಹೇಳ್ಕೊಟ್ರೆ ಅವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ 6 ಹೆತ್ತೋಳು 3 ಹೆತ್ತೋಳು 6 ಹೆತ್ತೋಳು ಕೇಳಬೇಕು ಅಂತೆ. ನೀವೇನು ಮಾಡ್ತೀರಾ? 6 ಹೆತ್ತೋಳು ಕೇಳೋ ಬದಲು 3 ಹೆತ್ತೋಳು ಕಥೆ ಕೇಳ್ತಿರ್ತೀರಿ. ಹಂಗೆ ಹೇಳ್ಬೇಡಿ. ಯಾವಾಗಲೂ ತಂದೆ ತಾಯಿಂದರು ಹೆಣ್ಣು ಮಕ್ಕಳಿಗೋಸ್ಕರನೇ ಇರೋದು. ಅವ್ರ ಹತ್ರ ಹೇಳಿದಾಗ ಸಂತೋಷ ಪಡ್ತಾರೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕ್ಕೊಳ್ಳಿ, ಸೊಂಟ ನೋವು ಬರಲ್ಲ. ಆದಷ್ಟು ಸೊಂಟದ ಪದಾರ್ಥಗಳು ನೋವು ಬರದೇ ಇದಕ್ಕೆ ಏನು ಮಾಡಬೇಕು? ಚಾಮಗಡ್ಡೆಗಳು, ಒಳ್ಳೆ ಸುವರ್ಣಗಡ್ಡೆ, ಗಮ್ ಅಂದರೆ ಬಂಕೆ ಪದಾರ್ಥಗಳನ್ನು, ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ತರಕಾರಿಗಳನ್ನ ಸ್ವೀಕರಿಸಿ. ಆದಷ್ಟು ತರಕಾರಿ ತಿನ್ನುತ್ತಾನೆ ಇಲ್ಲ ಎಷ್ಟೋ ಜನ. ಇವತ್ತಿನ ದಿವಸ ನೀವು ಫಸ್ಟ್ ಕ್ಲಾಸಾಗಿ ಕ್ಯಾರೆಟು ಕಣ್ಣಿಗೆ ತಿನ್ನಲೇಬೇಕು. ಸೌತೆಕಾಯಿ ಚೆನ್ನಾಗಿ ತಿನ್ನಬೇಕು, ಜೀರ್ಣ ಶಕ್ತಿ ಆಗುತ್ತೆ. ಸೋರೆಕಾಯಿ ತಿನ್ನಬೇಕು, ಸ್ಕಿನ್ ಡಿಸೀಸ್ ಹೋಗುತ್ತೆ. ಭಾಳ ವಿಶೇಷವಾಗಿ ಬೀಟ್ರೂಟ್ ತಿನ್ನಬೇಕು, ರಕ್ತ ಪರಿವರ್ತನೆ ಆಗುತ್ತೆ. ಇದೆಲ್ಲರ ಜೊತೆಗೆ ಯಾವತ್ತು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಮ್ಮ ತಾತ ಅಜ್ಜಿ ಅಂದ್ರೆ ಮುಖದ ಎಲ್ಲ ಹೇಳ್ತಾರೆ. ನೀವು ಕೇಳಲ್ವೇ? ಆದ್ದರಿಂದ ಹೆಣ್ಣು ಮಕ್ಕಳು ಅಟ್ಲೀಸ್ಟ್ ಇನ್ನು ಮೇಲೆ ರಾಹು ರೋಗಕಾರಕ. ದಯವಿಟ್ಟು ನನ್ನ ಮಾತು ಕೇಳಿ, ಅರಿಶಿನ ಹಚ್ಕೊಂಡು ಸ್ನಾನ ಮಾಡಿ. ಕನಿಷ್ಠ ಪಕ್ಷ ಮಂಗಳವಾರ, ಶುಕ್ರವಾರ, ಭಾನುವಾರ. ದಾರಿದ್ರ್ಯಂ ಪರಿನಾಶನಂ ಹರಿದ್ರಾಲಂಕಾರಂ ದಾರಿದ್ರ್ಯ ಪರಿನಾಶನಂ. ಬ್ಯಾಕ್ಟೀರಿಯಾ ಪರಿವರ್ತನೆ ಆಗುತ್ತೆ. ಅಟ್ಲೀಸ್ಟ್ ಹೊರಗಡೆ ಇರೋ ರೋಗಗಳು ನಮ್ಮಲ್ಲಿ ಬರದೇ ಇರುತ್ತೆ. ಅರಿಶಿನ ಅಂದರೆ ಹಸಿ ಅರಿಶಿನ ಇರುತ್ತೆ ಗೊತ್ತಾ? ಅದರಲ್ಲಿ ಚಟ್ನಿ ಮಾಡಿಸ್ಕೊಳ್ಳಿ. ಹಸಿ ಅರಿಶಿನ, ಬರೀ ಅರಿಶಿನ ಅಲ್ಲ, ಒಣಗಿದ ಅರಿಶಿನ ಅಲ್ಲ, ಸದ್ಯ ಹಸಿ ಅರಿಶಿನ ಅಂತ. ಈಗ ಉಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಈ ಟೈಮಿಗೆ ಎಲ್ಲ ಅರಿಶಿನ ಚೆನ್ನಾಗಿ ಬಂದಿರುತ್ತೆ. ಭಾಳ ಚೆನ್ನಾಗಿ ಶುಂಠಿ ಬರುತ್ತೆ. ಈ ಅರಿಶಿನ ಶುಂಠಿ ಹಾಕ್ಬಿಟ್ಟು ಫಸ್ಟ್ ಕ್ಲಾಸಾಗಿ ಒಣಮೆಣಸಿನಕಾಯಿ ಚಟ್ನಿ ಮಾಡಿ ಏನು ಚೆನ್ನಾಗಿತ್ತು ಅನ್ನ ಕಲಿಸ್ಕೊಂಡ್ರೆ ದೇಹಕ್ಕೂ ಪರಿಪೂರ್ಣವಾಗಿ ಒಳಗಡೆ ಅಂಗರಕ್ಷೆಗಳಿಗೆ ಭಾಳ ಉತ್ತಮ ಅಂತ ಈ ಮುಖಾಂತರ ಹೇಳ್ತೀನಿ. ಆಮೇಲೆ ಯಾರ್ಯಾರು ಗಂಡಸರು ಯಂಗ್ಸ್ಟರ್ಸು ದೊಡ್ಡವರಾಗ್ತಾರೆ, ಜ್ಞಾಪಕ ಇಟ್ಕೊಳ್ಳಿ, ಹುಷಾರ್. ಈಗಲೇ ಹೇಳ್ತಾ ಇದ್ದೀನಿ, ಅವರಿಗೆ ಟೀನೇಜ್ 12 to 15 ಇಯರ್ಸ್ ಯಾರ್ಯಾರು ಇದ್ದೀರಾ ಹಾರ್ಟ್ ನೋಡ್ಕೋಬೇಕು. ಏನು ಹೇಳುತ್ತೆ ಅಂದರೆ ಆ ಸಮಯಕ್ಕೆ ಕರೆಕ್ಟಾಗಿ ಶುಕ್ರ ರವಿ ನೋಡ್ತಾನೆ. ಅದಕ್ಕೆ ಯಂಗ್ಸ್ಟರ್ಸ್ಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸು. ಸೊ ಯಂಗ್ಸ್ಟರ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಯಾಕೆ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಮಲಗಿದ ತಕಾರ ಅಂತ ಎದ್ಬಿಡ್ತೀರಾ. ಹೆಂಗಂದರೆ ಹೆಂಗೆ ಹೋಗ್ತೀರಾ, ಯಾವಾಗಂದರೆ ನಿದ್ದೆ ಇಲ್ಲ, ಹೆಂಗಂದರೆ ಬೈಕಲ್ಲಿ ಓಡಿಸ್ತೀರಾ, ರ್ಯಾಶಾಗಿ ಹೋಗ್ತೀರಾ, ಹಾರ್ಟ್ ಬೀಟ್ಸ್ ಜಾಸ್ತಿ ಇರುತ್ತೆ. ಸೊ ನೀವೆಲ್ಲ ದಯವಿಟ್ಟು ಹೇಳ್ತೀನಿ, ಮೆಂತ್ಯ ಸ್ವೀಕರಿಸಿ. ಉಷ್ಣಾಂಶ ದೇಹದಲ್ಲಿ ಕಮ್ಮಿ ಮಾಡಿ. ಅದು ಮಾಂಸದ ಪದಾರ್ಥ ಆಗಲಿ, ದೇಹದ ಪದಾರ್ಥ ಆಗಲಿ, ಎಲ್ಲೇ ಆಗಲಿ, ಯಂಗ್ಸ್ಟರ್ಸು ಭಾಳ ಚೆನ್ನಾಗಿ ಬೀನ್ಸ್ನ ಪರಿಪೂರ್ಣವಾಗಿ ತಿನ್ನೋ ಅವಕಾಶ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಜ್ಞಾಪಕ ಇಟ್ಕೋಬೇಕು, ತೆಂಗಿನಕಾಯಿ ಎಳ್ನೀರನ್ನ ಆದಷ್ಟು ಸ್ವೀಕರಿಸ್ತಾ ಇದ್ದರೆ ತುಂಬ ಒಳ್ಳೆಯದು. ಅಂಥ ಒಂದು ಹಾರ್ಟ್ ಡಿಸೀಸ್ನ ದೂರ ಮಾಡೋಕ್ಕೆ ಶುಕ್ರನ ಜೊತೆಯೇ ಪರಿಪೂರ್ಣವಾಗಿ ರವಿ ನೋಡೋದ್ರಿಂದ ಹುಷಾರ್. ಯಂಗ್ಸ್ಟರ್ಸು 12 to 15 ಇಯರ್ಸ್ ಈ ಒಂದು ವಯಸ್ಸಿಗೆ ಯಾರು ದೊಡ್ಡವರು ಆಗ್ತಕ್ಕಂಥ ಹುಡುಗರು ಇರ್ತಾರೆ, ಜಾಗ್ರತೆ. ಅದೇ ಥರ ಹೆಂಗಸರು ಯಾರು ಮೈ ನೆರೀತಾರೆ ಅಂತ ಇರ್ತಾರಲ್ಲ, ದಯವಿಟ್ಟು ಅಮ್ಮನ ಮಾತನ್ನು ಕೇಳಿಕೊಂಡು ಏನೇನು ತಿನ್ನೋ ಪದಾರ್ಥಗಳನ್ನ ಈಗಿಂದನೇ ಸ್ವೀಕರಿಸಿದ್ರೆ ಉತ್ತಮ. ಕಾಲ್ಗೆಜ್ಜೆ ಹಾಕೋಬೇಕು. ಫಸ್ಟ್ ಕ್ಲಾಸ್ ಆಗಿರೋ ಮನೆ ಒಳ್ಳೆ ಊಟಗಳನ್ನ ಕಿವಚಿ ಚೆನ್ನಾಗಿ ತಿನ್ನಬೇಕು. ದಯವಿಟ್ಟು ಮೈದಾ ತಿನ್ನಬೇಡಿ, ಉಪ್ಪನ್ನ ವಿಶೇಷವಾಗಿ ತಿನ್ನಬೇಡಿ, ಹಾಲನ್ನ ಜಾಸ್ತಿ ಕುಡಿಬೇಡಿ, ಆದಷ್ಟು ತಿನ್ನಬೇಕಾಗಿದ್ದು ಜ್ಞಾಪಕ ಇಟ್ಕೊಳ್ಳಿ. ಒಳ್ಳೆ ಪದಾರ್ಥಗಳು ತಿಂದರೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯದು. ಸರಿ, ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನೋದನ್ನು ತಿಳ್ಕೊಂಡ್ರಿ ಗುರುಜಿ. ಹಾಗೆ ಈ ವರ್ಷ ಯಾವ ಕ್ಷೇತ್ರದವರು ಅತಿ ಹೆಚ್ಚಾಗಿ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತೀರಿ? ಏನಿದೆ ಫಲ ಈ ವರ್ಷ? ಈ ವರ್ಷ ಜಾಗ್ರತೆ ವಹಿಸಬೇಕಾದ್ರು ರೈತರು ನಂಬರ್ 1. ಮೇಯ್ನ್ ರೈತರಿಗೇನು ಅಂತ ಹೇಳೋದಾದರೆ, ಫಲಾಫಲಗಳಲ್ಲಿ ಬೀಜಗಳನ್ನ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಅಂದರೆ ಎಲ್ಲ ಬೀಜಗಳನ್ನ ಶೇಖರಣೆ ಮಾಡಿ. ಕಾಳು ಪದಾರ್ಥಗಳನ್ನ ಚೆನ್ನಾಗಿ ಉಪಯೋಗಿಸಿ. ಗುರು ಕಾಳು ಜ್ಞಾಪಕ ಇಟ್ಕೊಳ್ಳಿ, ಶುಕ್ರ ಕಾಳು ಜ್ಞಾಪಕ ಇಟ್ಕೊಳ್ಳಿ. ಭೂಮಿಕಾರಕ ಯಾವತ್ತೂ ಕುಜ ಕಾಳುಗಳು, ಶನಿ ಕಾಳುಗಳೇ ಇಂಪಾರ್ಟೆಂಟು. ಸೊ ಆದಷ್ಟು ನೀವೇನೇನು ಮಾಡ್ತೀರಾ, ಹುರ್ಗಡ್ಲೆ ಕಾಳು ಅಂದರೆ ಹುರ್ಗಡ್ಲೆ ಇರೋದು ಪೂರ್ಣಿ ಕಾಳು ಆದರೆ ಕಡಲೆಕಾಳು ಜ್ಞಾಪಕ ಇಟ್ಕೊಳ್ಳಿ. ಅಲಸಂದಿ ಕಾಳು ಔಷಧಿ ಉಪಯೋಗಿಸ್ಕೊಳ್ಳಿ. ಕಾಳುಗಳು ಎಷ್ಟು ಚೆನ್ನಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಿರುತ್ತೆ, ತಿಂದು ಬಿದ್ದಿರೋ ಬೀಜಗಳ ಕೂಡ ನಮಗೆ ಉಪಯೋಗ. ಅಂದರೆ ಕರ್ಬೂಜ ಹಣ್ಣು ಅಥವಾ ಮುಸಲಿ ಹಣ್ಣು ವಿಶೇಷವಾಗಿರ್ತಕ್ಕಂಥ ಆ ಥರದ್ದೆಲ್ಲನೂ ಬೀಜಗಳನ್ನ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಂಥ ಅವಕಾಶಗಳು ಜಾಸ್ತಿ. ಹುಣಸೆ ಹಣ್ಣಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ, ಹುಣಸೆ ರಸದಲ್ಲಿ ಚೆನ್ನಾಗಿ ಯಾರು ಅಡುಗೆಗಳು ಮಾಡ್ತಿರೋ ಹುಣಸೆ ರಸ ಎಷ್ಟೋ ಜನ ತಿನ್ನೋದೇ ಇಲ್ಲ. ದಯವಿಟ್ಟು ಹುಣಸೆ ರಸ ಹಾಕೊಳ್ಳಿ. ಮಂಗಳೂರು ಕಡೆ ಆದರೆ ಪುನರ್ಪುಳಿ ಅಂತ ಹಾಕ್ಕೊತಾ ಇದ್ರು. ಅದು 15 ದಿವಸನೋ ಒಂದನ್ನು ಯೂಸ್ ಮಾಡಿದ್ರೆ 15 ದಿವಸ ಅದು ಮತ್ತೆ ಯೂಸ್ ಮಾಡೋದು, ಅಷ್ಟು ಹುಳಿ ಇರ್ತದೋ. ಆದರೆ ನೀವು ಹುಣಸೆ ಹಣ್ಣು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋ ಅಡುಗೆಗಳಿಗೆ, ಅರಿಶಿನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋ, ಇದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ, ಆರೋಗ್ಯ. ತಿನ್ನೋ ಪದಾರ್ಥದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಜಾಸ್ತಿ ಕೆಲಸಗಳು ಸಿಗುತ್ತೆ ಈ ಸಲ ಕುಜ. ಅಂದರೆ ನಿಮಗೆ ಮಿಲ್ಟ್ರಿ ಅವ್ರ ಜೊತೆ ಹೇಗೆ ಗಲಾಟೆ, ಘರ್ಷಣೆ, ಅನುಗ್ರಹ ಅಂದರೆ ಮಿಲ್ಟ್ರಿ ಅವರು ನೀವು ಇಬ್ಬರು ಸೇರಿ ರಾಜಕೀಯದವ್ರ ಜೊತೆ ಜಗಳ ಆಗುತ್ತೆ. ಮಾಧ್ಯಮದಲ್ಲಿ ಚೆನ್ನಾಗಿ ಬರುತ್ತೆ ಈ ನ್ಯೂಸ್ಗಳು, ಬರೆದಿಟ್ಕೊಳ್ಳಿ. ರಾಜಕೀಯದವ್ರಿಗೂ ಪೊಲೀಸ್ನವ್ರಿಗೆ ಘರ್ಷಣೆ. ಅದೇ ರೀತಿಯಾಗಿ ಕೋರ್ಟ್ ಕೇಸು ಕಚೇರಿಗಳನ್ನು ಇರ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೂ ಇದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕುಜ ಕೇತು ಹುಷಾರ್.
ಕೇತುದನೇ ನೋಡ್ತಾ ಇರೋದು. ಕುಜನ್ ಜೊತೆ ಯಾರು ಇದು ರಾಹು ಡೈರೆಕ್ಟಾಗಿ ನೋಡ್ತಾ ಇದ್ದಾನೆ. ಸೊ ಆದ್ದರಿಂದ ರಾಹು ಸಿಂಹರಾಶಿಯಲ್ಲಿರೋದ್ರಿಂದ ನೀವು ಗಲಾಟೆ ಘರ್ಷಣೆ ಆ ಡಿಪಾರ್ಟ್ಮೆಂಟ್ಗಾಗತ್ತೆ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗಿಂತ ಬಹಳ ಮುಖ್ಯವಾಗಿ ಡಾಕ್ಟ್ರುಗಳು, ದಯವಿಟ್ಟು ಡಾಕ್ಟ್ರುಗಳು ಸೌಮ್ಯವಾಗಿ ಆ್ಯಕ್ಟ್ ಮಾಡಿ, ಭಾಳ ಚೆನ್ನಾಗಿ ಪೇಷಂಟ್ಗಳನ್ನ ನೋಡಿ. ದುಡ್ಡುಗೋಸ್ಕರ ದರಿದ್ರದೋಸ್ಕರ ದುಡ್ಡು ಆಸೆ ಪಟ್ಟುಬಿಟ್ಟು ಪೇಷಂಟ್ನ ಸಾಯಿಸ್ಬಿಡ್ಬೇಡಿ. ಎಷ್ಟು ಚೆನ್ನಾಗಿ ಗೌರವದಿಂದ ನೋಡ್ಕೊತಿರೋ ಪಾಪ ಅವ್ರು ಯಾರಿದ್ರು ಅಟೆಂಡ್ ಮಾಡಿ. ನಿಮ್ಮ ತಾತನ ಮನೆ ಗಂಟೆ ಆ ಕಾಲದಲ್ಲಿ 10 ರೂಪಾಯಿ ಇಸ್ಕೊಳ್ಳೋರು, ಬಂದ ತಕ್ಷಣ ಫಸ್ಟ್ ಪೇಷಂಟ್ ನೋಡೋರು, ಅವ್ರೇನೋರು ದೇವ್ರ ಥರ ರೀ ಅಂತ. ನೀವು ಈ ಕಾಲದಲ್ಲಿ ಎಲ್ಲರೂ ಜಗಳ ಮಾಡ್ಕೊಂಡು ನಿಮ್ಮಿಂದನೇ ಸತ್ರು ಅಂತ ಅಂತಾರೆ. ದಯವಿಟ್ಟು ಜನ ಹೆಂಗೇ ಸತ್ರು ಯಮಧರ್ಮರಾಜನ ಹೆಸರು ಹೆಂಗೆ ಹೇಳಲ್ವೋ, ಈ ಸರಿ ಸತ್ತರೆ ಫಸ್ಟ್ ಹೇಳೋದು ಹೆಸರು ಡಾಕ್ಟ್ರ್ ಹೆಸರೇ, ನೀನೇ ಕಡೆ ಸಾಯಿಸಿದ್ದು ಅಂತಾರೆ. ಅದಕ್ಕೆ ಡಾಕ್ಟ್ರುಗಳು ಏನೋ ಮಾಡಬೇಕು, ಹುಷಾರಾಗಿ ಜಾಗ್ರತೆ ಇರಬೇಕು. ದಯವಿಟ್ಟು ಇದೇನು ಡಾಕ್ಟ್ರುಗಳಿದ್ದಾರೆ, ಬೇರೆಯವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕಿಂತನೂ ನೀವುಗಳು ಸರಿಯಾಗಿ ತೋರಿಸ್ಕೋಬೇಕು. ಡಾಕ್ಟ್ರಿಗಿಂತ ಮೊದಲು ಪ್ರತಿಯೊಬ್ಬರು ಆ್ಯಪಲ್ ಇದೆಯಲ್ಲ, ದಿನಾ ಆ್ಯಪಲ್ನ ಬೇಯಿಸ್ಬಿಟ್ಟು ತಿಂದರೆ ನಿಮಗೆ ಗ್ಯಾಸ್ಟ್ರಿಕ್ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತಾರೆ. ಎಲ್ಲರೂ ಆ್ಯಪಲ್ ಡೈರೆಕ್ಟಾಗಿ ತಿನ್ಬೇಡಿ, ಯಾಕೆಂದರೆ ಅದ್ರಲ್ಲಿ ವ್ಯಾಕ್ಸ್ ಇದೆ ಅದಿದೆ ಅಂತಾರೆ. ಚರ್ಮ ಸುಲಿದು ಬಿಡಿ ಆ್ಯಪಲ್ದು, ಆದರೆ ಬೇಯಿಸ್ಬಿಟ್ಟು ಕತ್ತರಿಸಿ ಬೇಯಿಸಿರೋದ್ರಲ್ಲಿ ಒಂದಿಷ್ಟು ಚಿಟಿಕೆ ಸೇಂದ್ರವನ್ನು ಹಾಕಿ ತಿನ್ನಿ. ನೀವು ಯಾತಕ್ಕೆ 15 ದಿವಸದಲ್ಲಿ ನಿಮಗೆ ಯಾವ ರೋಗ ದೇಹದಲ್ಲಿರುತ್ತೆ ನಾನು ನೋಡ್ತೀನಿ. ಆಮೇಲೆ ಸೇಂದ್ರ ಲವಣ ಜಾಸ್ತಿ ಉಪಯೋಗಿಸಿ. ರಾತ್ರಿ ಹೊತ್ತು ಪ್ರತಿದಿನ ಮೆಂತ್ಯನ 1 ಲೋಟ ಮೊಸರಿಗೆ ಹಾಕ್ಕೊಂಡು ದೇಹ ಸ್ಥಿತಿಯಲ್ಲಿ ಲಿವರ್ ಇನ್ಮೇಲೆ ಲಿವರ್ ನೋಡ್ಕೋಬೇಕು. ಯಾರು ಲಿವರ್ಗೆ ಅದಿದೇವತೆ ಗೊತ್ತಾ ನಿಮಗೆ? ಇದೇ ಸೇನಾಧಿಪತಿ ರಾಹು. ಎಲ್ಲಿ ಕೂತಿಯಾನೆ? ಶನಿ ಮನೆಯಲ್ಲಿ ಮಂದಗತಿ. ಆದ್ದರಿಂದ ಯಾರ್ಯಾರು ಡ್ರೈವರ್ಗಳಿದ್ದಾರೆ, ಬಸ್ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಕಾರ್ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ನೀವೆಲ್ಲ ಕೂತು 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 ಉಷ್ಣ. ಯಾರು ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಎಂಥವನೇ ಆಗಲಿ, ಕೂತ್ಕೊಂಡು ಉಷ್ಣ. ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡಬೇಕು, 1 ಲೋಟ ಮೊಸರಿಗೆ 2 ಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ಬೆಳಗ್ಗೆ ಹಲ್ಲುಜ್ಜದೆ ನುಂಗಿ ತಂಪಾಗಿ ಇಟ್ಕೊಳ್ಳಿ, ದೇಹ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನೂ ಭಾಳಷ್ಟಿದೆ ವಿಚಾರ, ನಮ್ಮಲ್ಲಿ ಮಾತಾಡೋಣ ಗುರುಜಿ, ಮತ್ತಷ್ಟು ಮಾತಾಡೋಣ. ನಾಳೆಯಿಂದ ಶುರುವಾಗ್ತಾ ಇರುವಂತಹ ಪರಾಭವ ಸಂವತ್ಸರದ ಫಲಾಫಲಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರತಿಯೊಬ್ಬರಲ್ಲಿ ಇರುವಂತಹ ಒಂದೇ ಪ್ರಶ್ನೆ, ನಮ್ಮ ರಾಶಿಗೆ ಯಾವ ರೀತಿಯ ಫಲ ಇದೆ ಮುಂದಿನ ವರ್ಷ ಅಂತ. ಹಾಗಾದರೆ ಯಾವ ರಾಶಿಗೆ ಬೇವು, ಯಾವ ರಾಶಿಗೆ ಬೆಲ್ಲ? ನಾಳೆಯಿಂದ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಹಿಂದೂಗಳಿಗೆ ನಿಜವಾದ ಅರ್ಥದಲ್ಲಿ ನಾಳೆಯಿಂದ ಯುಗಾದಿಯಿಂದ ಹೊಸ ವರ್ಷ ಪ್ರಾರಂಭ. ಈ ಹಿನ್ನೆಲೆಯಲ್ಲಿ ಹಲವಾರು ನಿರೀಕ್ಷೆಗಳು, ಕನಸುಗಳು ನಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಚಿಗುರ್ತಾ ಇದೆ. ಹೊಸ ಚಿಗುರು, ಹೊಸ ಕನಸುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ವರ್ಷ ಅಂದರೆ ಮುಂದಿನ ವರ್ಷ ಹೇಗಿರುತ್ತೆ ಅನ್ನೋದು. ಗುರುಜಿ ಈಗಾಗಲೇ ಹೇಳಿದ್ರೆ ಹೆಣ್ಮಕ್ಳು ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು, ಗಂಡು ಮಕ್ಕಳು ಹೇಗಿರಬೇಕು, ಹೇಗೆ ಎಚ್ಚರ ವಹಿಸಬೇಕು ಅಂತ. ಗ್ರಹಗಳ ಚಲನೆ ಕೂಡ ಬಹಳ ಮುಖ್ಯ. ಈ ವರ್ಷ ಹೇಗಿದೆ ಗ್ರಹಗಳ ಚಲನೆ ಗುರುಜಿ? ಸಾಧಾರಣವಾಗಿ ಗ್ರಹ ಚಲನೆಯಲ್ಲಿ ಕೆಲವರು ಆರ್ಥಿಕ ಪರಿಸ್ಥಿತಿನ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಎಲ್ರಿಗೂ ಒಂದು ವಿಚಾರ ಹೇಳ್ತೀನಿ ಅಂದರೆ, ಬುಧ ಪ್ರತಿ ಸಲ ಅದನ್ನ ಯಾಕೆ ಹೇಳ್ತೀನಿ ಅಂದರೆ, ಆ ಗಾದೆನೇ ಇರೋದಾಗೆ, ವೇದಕ್ಕಿಂತ ಗಾದೆ ಇಂಪಾರ್ಟೆಂಟು. ಶನಿ ಕಾಡಿದ್ರೆ ಬದುಕಿದುಂಟಂತೆ, ಬುಧ ಕಾಡಿಸಿದ್ರೆ ಬದುಕಿದುಂಟ ಅಂತಾರೆ. ಯಾಕಂದರೆ 7 ಪೋರ್ಟ್ಫೋಲಿಯೋ ಅವನಿಗೆ, ಬುಧನಿಗೆ. ಒಂದ್ಸಲಿ ಬುಧ ಕೆಟ್ಟೋದ್ರೆ 7 ಪೋರ್ಟ್ಫೋಲಿಯೋ ಕಿತ್ಕೊಂಡೋಗ್ಬಿಡುತ್ತೆ. ಸಂಬಂಧ, ಭಾವನೆ, ಭೂಮಿ, ದುಡ್ಡು, ವ್ಯವಹಾರ, ಮನೆ, ಸಂಬಂಧ ಎಲ್ಲ ಹೊರಟಾಗುತ್ತೆ. ಸೊ ಅಂಥ ಬುಧ ಈ ಸಲ ದುಡ್ಡನ್ನು ಹುಷಾರು ಅಂತ ಇದ್ದಾನೆ. ಅದಕ್ಕೋಸ್ಕರ ದಯವಿಟ್ಟು ಹೆಂಗಸರು ಪ್ರತಿ ಸಲ 20 ಸಲ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿಯರ ಕಾಲದಲ್ಲಿ ಹೆಂಗಿತ್ತು, ನಮ್ಮ ತಾತನ ಕಾಲ ಹೆಂಗಿತ್ತು ಅಂತ ನಿಮ್ಮ ತಾಯಿಗೆ, ಅಜ್ಜಿಗೆ, ಅತ್ತೆ ಅಂದರೆ ಕೇಳಿಕೊಂಡು ಡಬ್ಬಿಲಿ ಮುಚ್ಚಿಡಿ. ದುಡ್ಡನ್ನು ಆದಷ್ಟು ಸೇವ್ ಮಾಡಿ. ಲ್ಯಾವಿಶ್ ಆಗಿ ಸ್ಪೆಂಡ್ ಮಾಡಿದ್ರೆ ಯಾರೋ ಉತ್ತರ ಭಾರತ ಹೆಣ್ಮಕ್ಳಲ್ಲಿ ಬಂದು ಭಾಳ ಹಾಳು ಮಾಡಿರ್ತಾರಲ್ಲ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕೆಲವ್ರಿಗೆ ದಿನಾ ಹೋಟ್ಲು, ಗಂಡನ ಗೋಳಿಕೊಂತಾರೆ, ದೆರೆದವರು ಹಂಗಿಂಗಲ್ಲ. ಯಾವತ್ತೋ ಒಂದು ವಾರಕ್ಕೊಂದ್ಸಲಿ ಗಂಡನ ಜೊತೆ ಪಾಪ ಹೋಗ್ಬಿಟ್ಟು ಕೆಲಸಕ್ಕೆ ಹೋಗಿ ತಿನ್ಕೊಂಡು ಮಕ್ಕಳ ಜೊತೆ ತಿನ್ಕೊಂಬಂದರೆ ಸಂತೋಷ. ದಿನಾ ದೆರೆದವ್ರ ಥರ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಸ್ನ್ಯಾಕ್ಸು, ಸಾಯಂಕಾಲ ರಾತ್ರಿ ಊಟನೋ ಎಲ್ಲಿಗೆ ಕರ್ಕೊಂಡು ಹೋದರೆ ಪಾಪ ಅವನು ಏನು ಬದುಕಬೇಕಾ ಸಾಯ್ಬೇಕಾ? ಆದಷ್ಟು ದುಡ್ಡನ್ನ ಸೋಂಬೇರಿಗಳಾಗಿ ಕೆಲಸಗಳನ್ನ ಮಾಡೋದು ಕಲ್ತ್ಕೊಳ್ಳಿ. ಆದಷ್ಟು ಅಡುಗೆಗಳನ್ನ ಮನೇಲಿ ಮಾಡಿ, ದುಡ್ಡನ್ನು ಸೇವ್ ಮಾಡಿ. ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಇಡ್ತಿರೋ, ಗೌರಿ ಡಬ್ಬದಲ್ಲಿ ಇಡ್ತಿರೋ, ದೇವ್ರ ಮನೇಲಿ ಇಡ್ತಿರೋ, ಎಲ್ಲಿ ಇಡ್ತಿರೋ ಸೇವ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಕಟ್ಟೋಣ ಬೇಡ ಅಂದಿಲ್ಲ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಬ್ರಹ್ಮಾಂಡ ಗುರುಗಳು ಹೇಳಿದ್ದು ಇವತ್ತಿಗೆಲ್ಲ ಬರೆದಿಟ್ಕೊಂಬಿಡಿ. ಆಫ್ಟರ್ ಜೂನ್, ಕರೆಕ್ಟಾಗಿ ಜೂನು 6ನೇ ತಾರೀಕು ನಂತರ 6 ತಿಂಗಳ ಕಾಲ ಇಡೀ ಪ್ರಪಂಚಾದ್ಯಂತ, ಬೆಂಗಳೂರಲ್ಲೇ ಇಲ್ಲಿ ಅಲ್ಲಿ ಅಲ್ಲ, ಟ್ರೋಲ್ ಟ್ರೋಲ್ ಮಾಡ್ಕೊತಿರ್ತಾನೆ, ನನಗೇನು ಸಂಬಂಧವಿಲ್ಲ. ಆದರೂ ಸಹ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಜೂನ್ 6 ನಂತರ ಕರೆಂಟ್ಗಳು ಹೋಗುತ್ತೆ. ಸುಮ್ಮನೆ 2 ದಿವಸ ಅಲ್ಲ, 6 ತಿಂಗಳ ಕಾಲ ಶಟ್ ಡೌನ್ ಆದಾಗ ನೀವೆಲ್ಲ ಏನು ಮಾಡಬೇಕು, ಎಲ್ಲ ಸಾಫ್ಟ್ವೇರ್ ಗಂಟು ಮೂಟೆ ತೊಗೊಂಡು ಇಂಡಿಯಾಗೆ ವಾಪಸ್, ನಿಮ್ಮ ಊರಿಗೆ ವಾಪಸ್. ಎಲ್ಲೆಲ್ಲಿ ದುಡ್ಡಿಟ್ಟಿದ್ದೀರಾ, ಗೂಗಲ್ಲು ಇಲ್ಲ, ಪೇನೂ ಇಲ್ಲ,
ಯಾವ ಪೇನೂ ಇಲ್ಲ, ಫೋನ್ ಪೇನೂ ಇಲ್ಲ, ಎಲ್ಲೂ ನಿಮ್ಮ ಕೈಯಲ್ಲಿ ದುಡ್ಡು ಇರಲ್ಲ. ಕಾರ್ಡ್ಗಳು ಹಾಕಿದ್ರೆ ಕರೆಂಟು ಮಿಷಿನ್ಗೆ ಕರೆಂಟ್ ಕೊಟ್ಟಿರಲ್ಲ, ಚಾರ್ಜ್ ಆಗಿರಲ್ಲ, ನಿಮ್ಮ ಕಾರ್ಡ್ ಬೊಮ್ಮನಾಡ್ಕೋಬೇಕು. ಏನು ಮಾಡ್ತೀರಾ? ದಯವಿಟ್ಟು ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಆ ಸಮಯಕ್ಕೆ ಮುಂದಾಲೋಚನೆ ಮತ್ತು ಜಾಗ್ರ ಹೇಳ್ತಾ ಇದ್ದೀನಿ, ಹುಷಾರ್. ಸೌದೆಗಳಿಗೆ ಈಗ ಆಲ್ರೆಡಿ ನಾನು ಹೋಗಿ ಸೀಮೆಣ್ಣೆ ತಂದು ಬಿಟ್ಟಿದ್ದೀನಿ. ನಾನು ಯಾಕೆ ತಂದಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಮೊದಲು ನಾನು ಪಾಠ ಕಲ್ತ್ಕೋಬೇಕಲ್ವ. ಅದಕ್ಕೆ ಇದೇ ಮೇ ನಂತರ 27ನೇ ತಾರೀಕು ನಂತರ ಜ್ಞಾಪಕ ಇಟ್ಕೊಳ್ಳಿ, ಆದಷ್ಟು ಗ್ಯಾಸ್ಗಳು ಈಗಾದರೂ ಪಾಪ ಹೋಟ್ಲಿಗಲ್ಲ ಮನೆಗೂ ನಾಳೆ ಬಾಯ್ಬಡ್ಕೋಬೇಕು. ನೀವು ಹುಷಾರಾಗಿ ಅಡುಗೆ ಸೌದೆ ಒಲೆಯವ್ರಿಗೆ ಮಾಡದೇ ಇದ್ದರೆ ಎಲ್ಲರೂ ಅಮ್ಮ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಸೌದೆ ಒಲೆಯವ್ರಿ ಹಿಂದೆ ಬೈಲಲ್ಲಿ ಮಾಡ್ಕೊಳ್ಳೋಣ ಅಂದರೆ ಯಾಕಂದ್ರೆ ಗಂಡನ ಮೇಲೆ ಮಾಡೋಕ್ಕಾಗಲ್ವಲ್ಲ, ಸೌದೆ ಉಫ್ ಅನ್ನೋಕ್ಕೂ ಗೊತ್ತಿಲ್ಲ ಅಂತ ಹೆಂಗಸರು ಭಾಳ ಜನ ಇದ್ದಾರೆ, ಸೋಂಬೇರಿ ಮುಂಡೆವು. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ನೀವು ಸೌದೆ ಒಲೆ ಉರಿಗೆ ರೆಡಿ ಇರಬೇಕು, ಎನಿ ಟೈಮ್ ಸ್ಟೀಮ್ ಒಲೆ ರೆಡಿ ಇರಬೇಕು. ಯಾವ ಕಾಲಕ್ಕೂ ಏನು ಕುಕಿಂಗ್ ಮಾಡ್ಕೊತಿರೋ ಹುಷಾರಾಗಿರಬೇಕು, ಸ್ಟೀಮ್ ರೈಸ್ಗಳು ಹುಷಾರಿರಬೇಕು. ಎಲ್ಲರೂ ಸೀಮೆಎಣ್ಣೆ ಪದಾರ್ಥಗಳು. ಹಿಸ್ಟ್ರಿ ರಿಪೀಟ್ಸ್, ಅಕ್ಕಿ ಬೆಲೆಗಳು ಹೆಚ್ಚಾಗುತ್ತೆ, ಗಗನಕ್ಕೆ ಹೋಗುತ್ತೆ, ಹುಷಾರು. ಹೇಳಿದ್ದೀನಿ, ಚಂದ್ರ ಗುರು ಜೊತೆ ಕದ್ಕೊಂಡ್ರೆ ಗಜಕೇಸರಿ ಯೋಗ. ಅಕ್ಕಿಗಳು ಗಗನಕ್ಕೆ ಹೋಗುತ್ತೆ, ಸಿಗಲ್ಲ. ಯಾರು ಬೆಳೆಯೋರೆ ಅವರು? ಮಳೆ ಬಂದರೆ ಪಾಪ ರೈತ ಎಲ್ಲಿಗೋಗ್ತಾನೆ? ಅವ್ನು ಹಾಕಿರೋ ಫಸಲ್ಗೆಲ್ಲ ನೀರು ತುಂಬ್ಕೊಂಡ್ಬಿಟ್ರೆ ಪಾಪ ನಿಮಗೇನು ಕೊಡ್ತಾನೆ? ಅದಕ್ಕೆ ತಮಿಳ್ನಾಡು, ಅಸ್ಸಾಮು ಅಕ್ಕಿ ಎಲ್ಲ ಬೆಳೀತಾ ಇರೋ ಜಾಗಗಳು, ಕೊಯಂಬತ್ತೂರಿಗೆ ಮತ್ತು ಎಲ್ಲರಿಗೂ ನಾನು ಹೇಳ್ತಿದ್ದೀನಿ, ಅಕ್ಕಿಗಳನ್ನ ಇವತ್ತೇ ಎಷ್ಟಾಗುತ್ತೋ ಶೋರ್ ಮಾಡ್ಕೊಳ್ಳಿ. ರಾಗಿಗಳಿಗೆ ರೆಡಿಯಾಗಿ, ಎಲ್ಲ ಊಟಗಳಿಗೆ ಆರ್ಗ್ಯಾನಿಕ್ ಪದಾರ್ಥಗಳು, ತರಕಾರಿಗೆ ರೆಡಿ ಇರಬೇಕು ನೀವು. ಯಾಕೆಂದರೆ ಏನಾದರೂ ಬೇಯಿಸ್ಕೊಂಡು ತಿನ್ಬೋದು, ಏನಾದರೂ ಫಸ್ಟ್ ಕ್ಲಾಸಾಗಿ SSV ಕ್ಲಾಸ್ಗೆ ಹೋಗ್ಬಿಟ್ಟು ತರಕಾರಿಗಳು ತಿಂತೀವಲ್ಲ, ಹಾಗಿರೋದು ಉತ್ತಮ. ಆಮೇಲೆ ಗಲಾಟೆ ಘರ್ಷಣೆಗಳು ಹೆಚ್ಚಾದಾಗ ಬೇರೆಯವ್ರ ಮನೆಗೆ ಹೋಗೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಗಂಡಸರು, ನಿಮ್ಮ ಹೆಂಗಸರು ಯಾರ್ಯಾರು ವಿದೇಶದಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆಲ್ಲರಿಗೂ ರೆಡಿಯಾಗಿರೋಕ್ಕೆ ಹೇಳಿ. ಯಾರಿಗಾದರೂ ವಾಪಸ್ ಬರೋ ಅವಕಾಶಗಳಿದ್ರೆ ತಿಂಗಳುಗಳು 6 ತಿಂಗಳುಗಳು ವಿದೇಶದಲ್ಲಿ ಕರೆಂಟ್ಗಳು ಶಟ್ ಡೌನ್ ಆದರೆ ಸಾಫ್ಟ್ವೇರ್ ಕಂಪ್ನಿಯಿಂದ ಎಲ್ಲರನ್ನೂ ಒದ್ದೋಡಿಸ್ತಾರೆ. ಇದಂತೂ ಬರೆದಿಟ್ಕೊಳ್ಳಿ. ಇಂಥದ್ದೆಲ್ಲ ನಡೆದಾಗ ಏನು ಮಾಡ್ತೀರಾ? ಸೊ ಅದಕ್ಕೆಲ್ಲ ಜಾಗ್ರತೆ ಇರಬೇಕು, ಹುಷಾರಾಗಬೇಕು. ಆಮೇಲೆ ಉದ್ಯೋಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಟ್ರಾನ್ಸ್ಫರ್, ಉದ್ಯೋಗದ ವಿಚಾರಕ್ಕೆ ಬರ್ತೀನಿ. ಈಗ ಕಾಲರ್ಸ್ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಚಿತ್ರದುರ್ಗದಿಂದ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ಅದೇ ಈ ವರ್ಷದ ಭವಿಷ್ಯ ಹೆಂಗಿದೆ, ನಾವು ಉದ್ಧಾರ ಆಗ್ತೀವಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗುರುಜಿ. ಯೋಚನೆ ಮಾಡ್ತಾ ಇದ್ದೀರಾ? ಮಾಡಿ ಉದ್ಧಾರ ಆಗ್ತೀರಾ, ಯೋಚನೆ ಇಲ್ಲ. ಆದರೆ ಧೈರ್ಯ ಮಾಡ್ಕೊಂಡು ಆನಂದವಾಗಿರಬೇಕು. ಬೇರೆಯವ್ರ ಮಾತು ಕೇಳ್ಕೊಬೇಡಿ. ನೀವೇನು ಮಾಡ್ತಿದ್ದೀರೋ ನಿಮ್ಮ ಡಿಸಿಷನ್ಸ್ ಕುಟುಂಬದವ್ರು ಕೂತ್ಕೊಂಡು ನಿರ್ಧಾರ ಮಾಡಿದ್ರೆ, ಪೂಜೆ ಮಾಡಿಬಿಟ್ರೆ ಅಥವಾ ಉಗಾದಿ ಹಬ್ಬ ಚೆನ್ನಾಗಿ ಮಾಡಿಬಿಟ್ವಿ, ಅದೆಲ್ಲನೂ ಸುಳ್ಳು. ದೇಶದ ಪ್ರಕೃತಿಯ ವಿರೋಧವಾಗಿ ಹೋಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಏನೇನು ಜಾಗ್ರತೆ ಪಡಬೇಕು. ಅದಕ್ಕೋಸ್ಕರ ಈ ಸಲ ಗುರುನೇ ರಾಜ ಆಗಿರೋದ್ರಿಂದ ನೀವುಗಳು ನಿಮ್ಮ ಗುರುಗಳ ಮಾತು ಕೇಳಿ ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಯೋಚನೆ ಮಾಡಿ ಎಷ್ಟು ಜಾಗ್ರತೆ ಆಗಬೇಕು, ನನ್ನ ಕುಟುಂಬ ನೋಡ್ಕೊಳ್ಳೋಕೆ ಏನೇನು ಮಾಡಬೇಕು, ಏನೇನು ನಿರ್ಧಾರ ತೊಗೋಬೇಕು ಅಂತದ್ದು ಮಾಡಿದ್ರೆ ಖಂಡಿತ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಹೇಳೋದು ಸುಳ್ಳು ಮಾಡೋಕ್ಕೆ ಭಗವಂತ ಒಬ್ಬನೇ ಸಾಕ್ಷಿ. ಅದಕ್ಕೋಸ್ಕರ ದೇವರೊಬ್ಬನೇ ನಮ್ಮನ್ನು ಕಾಪಾಡೋನು. ಸೊ ನೀವು ಇಷ್ಟು ವರ್ಷ ಏನು ಮಾಡ್ತಿದ್ರಿ, ಈ ಜಾತಕಗಳು ಶಾಸ್ತ್ರಗಳು ನಂಬ್ಕೊಂಡು ಕೂತ್ಕೋಬೇಡಿ. ಇದೆಲ್ಲ ಏನು ಅಂದರೆ 20%. ಅದಕ್ಕೆ ಹೇಳೋದು 60% ಜಾತಕ ಶಾಸ್ತ್ರ, 20% ಹ್ಯೂಮನ್ ಸೈಕಾಲಜಿ, 20% ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸ್ವಾಮಿ ವಿವೇಕಾನಂದಂಗೆ 100%. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಶಾಸ್ತ್ರ ಸಂಪ್ರದಾಯ ನೋಡಬೇಡಿ. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಅವನ ಹಣೆ ಬರ ಗೊತ್ತಿಲ್ಲ, ಬೇರೆಯವ್ರ ಕಥೆ ಹೇಳ್ತಿರ್ತಾನೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಆದ್ದರಿಂದ ನೀವು ಇದನ್ನು ಪಕ್ಕದಲ್ಲಿ ಇಟ್ಕೋಬೇಕು, ಗೈಡ್ಲೈನ್ ಥರ ಇಟ್ಕೋಬೇಕು, ಹಣೆ ಬರ ಇಟ್ಕೋಬಾರ್ದು. ನಿಮ್ಮ ಜೀವನ ನೀವು ಜೊತೆಗೆ ಮಾಡಿದ್ರೆ ಉತ್ತಮ ಆಗುತ್ತೆ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗಿ. ಸರ್, ಇನ್ನು ಬೆಂಗಳೂರಿನಿಂದ ಲಲಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲಲಿತಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಮಾ. ನಾನು ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೂ ಗುರುಗಳಿಗೂ. ಧನ್ಯವಾದಗಳು. ತಮಗೂ ಕೂಡ ಹಬ್ಬ ಜೋರ ನಿಮ್ ಕಡೆ? ಹಬ್ಬ ಜೋರು. ನಾವು ಗುರುಗಳು ಫೇವ್ರೇಟ್, ತುಂಬಾ ಓಲ್ಡ್ ಕಾಲದಿಂದಲೂ ನಮಗೆ ಗುರುಗಳು ಫೇವ್ರೇಟ್. ಬಾಗಲಕೋಟೆ ಬ್ಲಾಕ್ ಅಂಡ್ ವೈಟ್ ಇಂದಾನು. ಇಲ್ಲ ಬ್ರಹ್ಮಾಂಡ ಗುರುಜಿನೇ ಅವ್ರು ಹೇಳಿದ್ದಲ್ಲ ಸತ್ಯನೇ ಹೇಳಿ. ಗುರುಗಳೇ, ಇದು ನನ್ನ ಮಗಳದ್ದು ಮದುವೆ ಸೆಟ್ ಆಗ್ತಾ ಇಲ್ಲ, ಹಾಗೆ ಕೇಳೋಣ ಅಂತ. ಜೂನ್ 2ನೇ ತಾರೀಕು ಕಳೀಲಿ. ನಿಮ್ಮ ಹೆಸರೇನು? ಲಕ್ಷ್ಮೀ ನಾಕುಶನ್ ಅಂತಾರೆ ಅಂಡ್ ಲಲಿತಾ. ಲಲಿತಮ್ಮ, 2 ಹೆಸರು ಇದೆಯಾ? 2 ಹೆಸರು. ಯಜಮಾನ್ರು ಯಾವ್ದು ಕರೆಯೋದು? ಮೇಡಮ್ ಅಂತಾರೆ ಅಷ್ಟೇ. ಮೇಡಮ್ ಅಂತಾರ? 2 ಬಿಟ್ಬಿಟ್ಟು ಅದೇನು ಅಷ್ಟು ಗೌರವ? ಅವ್ರಿಗಿಂತ ದೊಡ್ಡವ್ರ ನೀವು? ಇಲ್ಲ ಮತ್ತೆ ಬಾರೆ ಹೋಗಿ ಅಂದ್ರೆ ಆಯುಸ್ ಚೆನ್ನಾಗಿರುತ್ತೆ, ಬನ್ನಿ ಹೋಗಿ ಅಂದ್ರೆ ಆಯುಸ್ ಕಮ್ಮಿ ಆಗುತ್ತೆ. ಹೆಂಡತಿಗಿಂತ ಗಂಡ ಎಷ್ಟು ಅನ್ಯೋನ್ಯವಾಗಿರ್ಬೇಕು ಅಷ್ಟು ಚೆನ್ನಾಗಿ ಬರಮ್ಮ ಹೋಗಮ್ಮ ಅಂದ್ರಿದ್ರೆ ಚೆನ್ನಾಗಿರೋದು. ಇರ್ಲಿ. ಈಗ ನೀವೇನ್ ಮಾಡಿ ಗೊತ್ತಾ, ಯಾವ ಕಾಲಕ್ಕೂ ಮಗಳಿಗೆ ಮದುವೆಯನ್ನ ಜೂನ್ 2ನೇ ತಾರೀಕು ಕಳೀಲಿ. 2ನೇ ತಾರೀಕು ಕಳೆದಾಗ ಈ ರಾಹುಕೇತುಗಳು ಸ್ವಲ್ಪ ಮಟ್ಟಕ್ಕೆ ಚಲನೆ ಬೇರೆ ಕಡೆ ಹೋಗ್ತಾರೆ.
ಆಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಬಟ್ ನಿಮ್ಮ ಮಗಳಿಗೆ ಕುಜದೋಷ ಇರೋದ್ರಿಂದ ಒಂದೇ ಒಂದು ಅಂದರೆ ಮಾರಮ್ಮನ ದೇವಸ್ಥಾನದಲ್ಲಿ ಯಾವ ಥರ ಒಂದು ರಕ್ಷಾ ಕವಚವನ್ನು ಮಾಡಿಸ್ಬೇಕು. ಅರ್ಶಿಣದ ನೀರು ಸ್ನಾನವನ್ನು ಅಮ್ಮನವ್ರಿಗೆ ಹಚ್ಚಿರೋ ಅರ್ಶಿಣನ ತೊಗೊಂಬಂದು ಮಗಳಿಗೆ ಮಂಗಳ ಸ್ನಾನ ಆಗಲಿ, ನನ್ನ ಮಗಳಿಗೆ ಅತಿ ಶೀಘ್ರದಲ್ಲಿ ಕಲ್ಯಾಣ ಯೋಗ ಬರಲಿ ಅಂತ ಏನು ಮಾಡಬೇಕು, ಅಮ್ಮನವ್ರಿಗೆ ದೇವಸ್ಥಾನದಲ್ಲಿ ಹರ್ಷಿರೋ ಅರ್ಶಿಣ ಅದನ್ನು ತೊಗೊಂಬಂದ್ಬಿಟ್ಟಿರಿ ಯಾವತ್ತಾದರೂ. ಅದನ್ನು ತೊಗೊಂಬಂದಾಗ ಇವಳು ಸ್ನಾನ ಮಾಡಿದಾಗ ಕೊನೆಯ ನೀರು ಹಾಕ್ತಿರಲ್ಲ, ಆವಾಗ ಈ ಅರ್ಶಿಣ ಮಿಕ್ಸ್ ಮಾಡಿ ಹುತ್ತದ ಮಣೆ ಸಮೇತ ಹಾಕಿದಾಗ ಮಂಗಳ ಸ್ನಾನಂ ಸಮರ್ಪಯ ಆಕರ್ಷಣೆ ಆಗುತ್ತೆ, ಮದುವೆಗೆ ಒಳ್ಳೆ ಅವಕಾಶ ಆಗುತ್ತೆ. ಬಟ್ ಜೂನ್ 6ನೇ ತಾರೀಕು 2ನೇ ತಾರೀಕುವರೆಗೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ತದನಂತರ ತನಗೆ ತಾನಾಗೆ ಆಗುತ್ತೆ, ಒಳ್ಳೆಯದಾಗಲಿ. ಇನ್ನು ಯಾದಗಿರಿಯಿಂದ ಚನ್ನಬಸಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚನ್ನಬಸಪ್ಪ ಅವರೇ. ನಮಸ್ತೆ ಮೇಡಮ್. ಹಬ್ಬದ ಶುಭಾಶಯಗಳು ತಮಗೆ. ಮೇಡಮ್ ತಮಗೂ ಶುಭಾಶಯಗಳು. ಥ್ಯಾಂಕ್ ಯು. ತಮ್ಮ ಪ್ರಶ್ನೆ ಏನು ಸರ್? ಮೇಡಮ್ ಈ ವರ್ಷ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳಬೇಕಾಗಿದ್ದೆ. ಒಂದು ಸ್ವಲ್ಪ ಹಣಕಾಸಿನ ಬಗ್ಗೆ ಕೇಳಬೇಕು. ಯಾವ ಊರು? ಯಾದಗಿರಿಯಿಂದ. ಯಾದಗಿರಿ. ಯಾದಗಿರಿ ಜಿಲ್ಲಾ ಮೇಡಮ್, ರುಕ್ಮಾಪುರ. ಗುರುಗಳೇ ನಮಸ್ತೆ ಗುರುಗಳೇ. ಶುಭ ಮಸ್ತು. ಹೇಳಿ. ರುಕ್ಮಾಪುರ ಅಲ್ಲಿಂದ ಯಾದಗಿರಿಲಿ ನರಸಿಂಹಸ್ವಾಮಿ ಹತ್ರ ಇದ್ದಾನಾ? 40 ಕಿಲೋಮೀಟರ್ ಹತ್ರ ಇದ್ದಾನೆ. ನರಸಿಂಹನಿಗೆ ಮಂಗಳವಾರದ ದಿವಸ ಕುಟುಂಬ ಪರಿವಾರ ಸಮೇತವಾಗಿ ಅಮಾವಾಸ್ಯೆ ಪೌರ್ಣಿಮೆ ಮಧ್ಯದಲ್ಲಿ ಹೋಗಿ ಬನ್ನಿ. ಯಾವುದಾದ್ರೂ ಅಮಾವಾಸ್ಯೆ ಪೌರ್ಣಿಮೆ ಮಧ್ಯದಲ್ಲಿ ಒಂದು ಮಂಗಳವಾರದ ದಿವಸ ಕುಟುಂಬ ಪರಿವಾರ ಸಮೇತ ಒಂದು ಅಭಿಷೇಕ ಕೊಟ್ಬಿಡಿ ಆ ನರಸಿಂಹಸ್ವಾಮಿಗೆ. ನಿಮಗೆ ಯಾದಗಿರಿ ಹತ್ರ ತುಂಬ ಒಳ್ಳೆಯದು, ಅಲ್ಲಿ ಹೋಗಿ ಬನ್ನಿ. ಬಂದ ಮೇಲೆ ಯಾದಗಿರಿ ಹತ್ರ ಆಂಜನೇಯನ ದೇವಸ್ಥಾನಕ್ಕೆ ವೀಳ್ಯದೆಲೆ ಹಾಕಿ. ನನ್ನ ಕುಟುಂಬ ಈ ಯುಗಾದಿ ಹಬ್ಬದಿಂದ ಒಳ್ಳೆಯದಾಗತ್ತೆ, ಆಗಲಿ, ಹಾಗೇ ಆಗತ್ತೆ, ನಿಮ್ಮಿಬ್ಬರು ನಂಬ್ಕೊಂಡಿದ್ದಂಥ ನರಸಿಂಹ ಆಂಜನೇಯನ ಭದ್ರವಾಗಿ ಹಿಡ್ಕೊಂಡ್ರೆ ಕುಜನಿಗೆ ಅನುಗ್ರಹ ಕೊಡ್ತಕ್ಕಂಥ, ಕುಜ ನಮಸ್ಕಾರ ಮಾಡೋದು ಯಾರು? ನರಸಿಂಹಸ್ವಾಮಿನ. ರಾಹು ಯಾರು ನಮಸ್ಕಾರ ಮಾಡ್ತಾನೆ? ಆಂಜನೇಯನ. ಸೊ ರಾಹು ಕುಜ ಇಬ್ಬರು ಸರೋಹಿದ್ರೆ ನಿಮ್ಮ ಜೀವನ ಸಾರ್ಥಕತೆ. ಸೊ ತಲೆ ಕೆಡಿಸ್ಕೊಬೇಡಿ, ಯಾದಗಿರಿ ಹತ್ರ ಅಲ್ಲೇ ಇದೆ, ನಿಮ್ಮ ಕುಟುಂಬ ಚೆನ್ನಾಗಿರ್ಲಿಕ್ಕೆ ಆಶೀರ್ವಾದ ಮಾಡಿ. ಸರಿ, ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಮಾತನಾಡಿದ್ವಿ. ಹಾಗೆ ಉದ್ಯೋಗ ಕ್ಷೇತ್ರವೂ ಕೂಡ ಬಹಳ ಮುಖ್ಯ ಗುರುಜಿ. ಈ ಉದ್ಯೋಗದ ಕುರಿತಾಗಿ ಯುಗಾದಿ ಫಲ ಹೇಗಿದೆ? ಸಾಧಾರಣವಾಗಿ ಏನು ಅಂದರೆ ಹೇಸ್ಟ್ ಡಿಸಿಷನ್ಸ್ ಅಂತೀವಿ ವೀಣಾ. ಭಾಳ ಜನ ಈ ಸಲ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ, ಭಾಳ ಜನ ಸ್ಥಾನಪಲ್ಟನ ಗ್ಯಾರಂಟಿ. ಕೆಲಸದಿಂದ ಹೊಟ್ಟೋಗ್ತಾರೆ, ಕೆಲಸದಿಂದ ತೆಗೆದು ಬಿಡ್ತಾರೆ. ಕೆಲವರು ಕೆಲಸದಿಂದ ತೆಗೆದ್ರು, ಇಲ್ಲ ರೀ ನಾನೇ ಬಿಟ್ಟಿದ್ದು, ಅವರೇನು ತೆಗೆದಾಕಿಲ್ಲ ನಾನೇ ಬಿಟ್ಟಿದ್ದು ಅಂತ ಹೇಳ್ಕೊಳಕ್ಕೆ ಜಂಬಾಗೂ ಹೇಳ್ಕೊಬೋದು, ಅದು ಗೊತ್ತಿಲ್ಲ. ಆದರೆ ನಿಮ್ಮ ಕೆಲಸಗಳು ಸ್ಥಾನಪಲ್ಟನ, ಗುರುನ ರಾಹುನ ಯಾರಿಗೇ ನೋಡಿ ಜಾತಕ ನೋಡಿದ್ರೆ ನಾವು ಏನಂತೀವಿ, ರಾಹು ಬೃಹಸ್ಪತಿ ಸಂಧಿ ಇದೆ ಕಣ, ಮನೆ ಚೇಂಜ್ ಮಾಡ್ತೀರಾ, ಜಾಗ ಚೇಂಜ್ ಮಾಡ್ತೀರಾ, ಕೆಲಸ ಚೇಂಜ್ ಮಾಡ್ತೀರಾ ಕಣಯ್ಯ ಅಂತ ಹೇಳ್ಬಿಡ್ತೀವಿ. ಅದು ನೋಡಿದ ತಕ್ಷಣ ಹೇಳ್ಬಿಡ್ತೀವಿ. ಸೊ ಇಡೀ ಜಗತ್ತಿಗೆ ನಾವು ಒಬ್ಬರು ಮನುಷ್ಯನಿಗೆಲ್ಲ ಇದು ಕುಜ ರಾಹು ಗುರು ನೋಡಿದಾಗ ರಾಹು ಬೃಹಸ್ಪತಿ ಸಂದಿಗ್ನ ಕಾಲ, ನೀವೆಲ್ಲರೂ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಆದರೆ ಹುಷಾರೇನು ಅಂದರೆ ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗಿ ನೀವು ತಕ್ಷಣ ಒಂದು ಕೆಲಸ ನೋಡ್ಕೊಳ್ಳಿ. ಆ ಕೆಲಸ ಒಪ್ಪಂದ ಕರೆಕ್ಟಾಗಿದ್ದ ಮೇಲೆ ಇದನ್ನು ರಿಸೈನ್ ಮಾಡಿ. ಉಣ್ಣಿಂದಿ ಪಾಯ ಮಾಡೋದೇ ಅಂತ ಇಲ್ಲೂ ಬಿಟ್ಬಿಟ್ಟು ಅಲ್ಲೂ ಬಿಟ್ಬಿಟ್ಟು ನಾ ಗರ್ಕ ನಾ ಘಾಟ್ಕ ಅಂತ ಆಗ್ಬಿಡ್ಬೇಡಿ. ಅದನ್ನು ವ್ಯವಸ್ಥೆ ಮಾಡಿಕೊಂಡು ಸ್ಥಾನಪಲ್ಟನ ಎಲ್ಲಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಮಾರ್ಚ್ 27ನೇ ತಾರೀಕು ನಂತರ, ಅಂದರೆ ಈ ಹಬ್ಬ ದಿನ ಎಲ್ಲ ಮುಗಿದೋಯ್ತು. ಆಮೇಲೆ ಏಪ್ರಿಲ್ಲು ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ನಮ್ಮನ್ನೆಲ್ಲ ಈ ಸಲ ಕಾಪಾಡೋದು ಉಗಾದಿ ಹಬ್ಬಕ್ಕೆ ಇವತ್ತಿಂದಾನೇ ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ ಅರ್ಧ ದಿವಸ. ಸೊ ನಾಳೆ ಹಬ್ಬ ಅಮಾವಾಸ್ಯೆ ದಿವಸನೇ ಇದೆ, ಜ್ಞಾಪಕ ಇಟ್ಕೊಳ್ಳಿ. ನಾಳೆನೇ ವಾರಾಹಿ ನವರಾತ್ರಿ ಅಂತ ಕರಿತೀವಿ. ಅದಕ್ಕೆ ವಾರಾಹಿ ನವರಾತ್ರಿ 5 ಪಂಚನವರಾತ್ರಿಗಳು, ಲಲಿತಾ ನವರಾತ್ರಿ, ಶರನ್ನವರಾತ್ರಿ, ವಿಶೇಷವಾಗಿರ್ತಕ್ಕಂಥ ವಾರಾಹಿ ನವರಾತ್ರಿ, ಹೀಗೆ ಶ್ಯಾಮಲಾ ನವರಾತ್ರಿ ಅಂತ ಹೇಳ್ತೀವಿ. ಮೋದಿ 5 ನವರಾತ್ರಿಗಳನ್ನ ಉಪವಾಸವನ್ನು ಆಚರಿಸ್ತಾರೆ. ದೇಶದ ಪ್ರಧಾನಮಂತ್ರಿ ನಮ್ಮೆಲ್ರಿಗೂ ಒಳ್ಳೇದಂತಲ್ಲ, ಅವರೊಬ್ಬರಿಗೆ ಅಂತಲ್ಲ, ನಿಸ್ವಾರ್ಥ ಸೇವೆಯಿಂದ ಇಡೀ ಜಗತ್ತು ಚೆನ್ನಾಗಿರಲಿ ಅಂತ ಅವರು ಇವತ್ತಿಗೂ ಎಲ್ಲೇ ಹೋಗಲಿ ಉಪವಾಸವನ್ನು ಮಾಡ್ತಾರೆ. ಬರೀ ಹಾಲು ಹಣ್ಣು, ಹಣ್ಣಿನ ರಸ ಒಂದು ಕುಡಿತಾರೆ ಬಿಟ್ಟರು. ಫಾರಿನ್ಗೆ ಹೋದ್ರು ಅವ್ರ ಮುಂದೆ ಚೇರ್ಸ್ ಅಂದರು ಪಕ್ಕದಲ್ಲಿ ಗ್ಲಾಸ್ ಎತ್ತಿಬಿಡ್ತಾರೆ, ನೀವೆಲ್ಲ ನೋಡದೇ ಇದ್ದಂಗೆ. ಅದಕ್ಕೆ ಅವ್ರ ಗಂಡಾಂತರಗಳನ್ನ ಪಾರು ಮಾಡಿ ರಷ್ಯನ್ ಪ್ರೆಸಿಡೆಂಟು ಇವತ್ತು ಜ್ಞಾಪಿಸ್ತೀನಿ, ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ಉಗಾದಿ ಹಬ್ಬದ ದಿವಸ ಚೈನಾದವರು ದೆರ್ದದವರು ಮೊನ್ನೆ ಇದ್ದ ಮೀಟಿಂಗಲ್ಲಿ ಚೈನಲ್ಲಿ ಹೋದಾಗ ಇದೇ ಪ್ರೈಮ್ ಮಿನಿಸ್ಟರ್ನ ಸಾಯಿಸೋಕ್ಕೆ ಪ್ರಯತ್ನ ಎತ್ತಪಟ್ಟಿದ್ರು. ಅದು ಗೊತ್ತಾಗೋಯ್ತು ರಷ್ಯಾ ಪ್ರೆಸಿಡೆಂಟ್ಗೆ. ತಕ್ಷಣ ಏನು ಮಾಡಿದ್ರು, ಯು ಪ್ಲೀಸ್ ಕಮ್ ಟು ಮೈ ಕಾರ್ ಅಂತ ಅವ್ರ ಕಾರಲ್ಲಿ ಕೂತರು. ನೀವೆಲ್ಲ ಏನಾದರೂ ಮಾಧ್ಯಮದವ್ರು ಭಾಳ ಜನ ಗುರುಗಳೇ ಫಸ್ಟ್ ಕ್ಲಾಸ್ ನೋಡಿದ್ರ ಪ್ರೈಮ್ ಮಿನಿಸ್ಟರ್ನ ಪುಟಿನ್ ಕರ್ಕೊಂಡು ಹೋಗ್ಬಿಟ್ರು ಅಂತ, ಕರ್ಕೊಂಡು ಹೋಗಿಲ್ಲ, ಕಾಪಾಡಿದ್ರು ಆ ರಕ್ಷೆ ಕವಚ. ಅದಕ್ಕೆ ಹೇಳೋದು, ನಾಳೆಯಿಂದ ನವರಾತ್ರಿ ಇದೆ, ಯಾರ್ದು? ವಾರಾಹಿ ನವರಾತ್ರಿ. ಅವಳು ಇಡೀ ಜಗತ್ತಲ್ಲಿ ಐಂ ಬ್ರೀಂ ಟೋಮ್ ವಾರಾಹಿ ವಾತಾಳಿ ಅವಳ ರಕ್ಷೆ ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ಭೂಮಂಡಲವನ್ನು ತೆಗೆದಿರೋ ವರಾಹನ ಪತ್ನಿ ವಾರಾಹಿ. ಸೊ ಭೂಮಂಡಲ ರಕ್ಷಣೆನ ಅವಳೇ ಮಾಡ್ತಾಳೆ. ಸೊ ನೀವೆಲ್ಲರೂ ಪ್ರಾರ್ಥನೆ ನಾಳೆಯಿಂದ ಕರೆಕ್ಟಾಗಿ ರಾಮನವಮಿಗೆ, ರಾಮ ಬಿಲ್ಬಾಡೋ ನಮೋ ರಾಮ ರಾಮೇತಿ ರಮೇ ರಾಮೇ ಮನೋ ರಮೇ ಸಹಸ್ರನಾಮದತ್ಯುಲಂ ಶ್ರೀರಾಮ ನಾಮ ವರಾನನೆ. ಈ ಸಲ ತಮಾಷೆ ಏನು ಗೊತ್ತಾ, ಪುರ್ತಗಾಳಿನಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ್ರು, ಅಯೋಧ್ಯೆಯಲ್ಲಿ ರಾಮಧ್ವಜವನ್ನು ಹಾರಿಸಿದ್ರು. ಈ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ. ನವಮಿ ಕರೆಕ್ಟಾಗಿ ಆಂಜನೇಯ ರಾಮಚಂದ್ರನಿಗೆ ಎಷ್ಟು ಯುಗಗಳ ನಂತರ ಹೀಗೆ ಕಾಳಸರ್ಪ ಬಂತೋ, ಈ ಸಲ ರಾಮನವಮಿಗೆ ಅವಂದೇ ನಕ್ಷತ್ರ, ಪುನರ್ವಸು ನಕ್ಷತ್ರ. ಇಡೀ ಜಗತ್ತಲ್ಲಿ ಯಾವತ್ತೂ ಬಂದಿಲ್ಲ. ರಾಮನವಮಿ ದಿವಸ ಪುನರ್ವಸು ನಕ್ಷತ್ರ, ಅವಂದೇ ನಕ್ಷತ್ರ. ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ, ಲೋಕ ಸನಾತನ ಧರ್ಮದಲ್ಲಿ ಎಲ್ಲ ಧರ್ಮವೂ ಉಳಿಲಿ.
ಎಲ್ಲರೂ ಚೆನ್ನಾಗಿರಲಿ, ಆಯುರಾರೋಗ್ಯ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ನಮಗೆ ರಕ್ಷಾ ಕವಚವಾಗಿರುತ್ತೆ. ಆದ್ದರಿಂದ ನೀವೆಲ್ಲರೂ ನಾಳೆಯಿಂದ ನಿಮಗೆಲ್ರಿಗೂ ಒಂದು ಇಂಟೆನ್ಷನ್ ಏನು ಅಂದರೆ ವರಾಹ ಸ್ವಾಮಿನ ಸ್ಮರಣೆ ಮಾಡಿಕೊಂಡ್ರೆ ಭೂಮಂಡಲ ಚೆನ್ನಾಗಿರುತ್ತೆ, ಅದೇ ನಮ್ಮ ರಕ್ಷೆ. ಸರಿ, ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ. ಮಹೇಶ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್, ಸ್ವಾಮೀಜಿ ಜೊತೆ ಮಾತಾಡ್ಬೇಕಿತ್ತು. ಮಾತಾಡಿ, ತಮ್ಮ ಮಾತಾಡಿದ್ರು, ಫೋನ್ ಕೊಟ್ಟರು, ಹೇಳಿ. ಹಾ ಸ್ವಾಮೀಜಿ ನಮಸ್ಕಾರ. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಹಾ ಊಟ ಆಯ್ತು ಸ್ವಾಮೀಜಿ. ಹಾಂ, ಮಲ್ಕೊಂಡಿಲ್ಲ ಮಧ್ಯಾಹ್ನದ ಹೊತ್ತು? ಇಲ್ಲ ಸ್ವಾಮೀಜಿ ಮಲಗಿಲ್ಲ. ಶಕೆ ಬೇರೆ ಪಾಪ, ಏನು ಮಾಡ್ತೀರಾ ಹೇಳಿ. ನಮ್ದು ಏನೇ ಮಾಡಿದ್ರು ಯಾವ್ದು ಸರಿನೇ ಹೋಗೋದಿಲ್ಲ. ಎಲ್ಲ ಚೆನ್ನಾಗಿದ್ದವರೆಲ್ಲ ಚೆನ್ನಾಗಿ ನಿಷ್ಠೂರ ಆಗ್ತಾರೆ. ಹಾಂ, ಆಮೇಲೆ ಸಹಾಯ ಮಾಡ್ಕೊಂಡಿದ್ದವರೆಲ್ಲ ನನ್ನನ್ನೇ ದೂರ ಮಾಡ್ತಾರೆ. ಆಮೇಲೆ ಬಿಸ್ನೆಸ್. ಈಗ ನೀವು ಏನು ಮಾಡ್ತಿದ್ದೀರಾ? ನಾನು ರಕ್ತ ಪರೀಕ್ಷೆ ಮಾಡೋದು. ಡಾಕ್ಟ್ರಾ? ಡಾಕ್ಟರ್ ಲ್ಯಾಬ್ ಟೆಕ್ನಿಷಿಯನ್. ಮದುವೆ ಆಯ್ತಾ ಮಕ್ಕಳ? ಇಲ್ಲ, ಮದುವೆ ಆಗಿತ್ತು, ಡೈವರ್ಸ್ ಆಗೋಯ್ತು. ಯಾವ್ದು ಒಂದು ಜೀವನದಲ್ಲಿ ಒಂದು ಸಕ್ಸಸ್. ಲವ್ ಮಾಡಿದ್ದ, ಹಂಗೆ ಕಟ್ಕೊಂಡಿದ್ದ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜಾ? ಸರಿಯಾಗಿ ನೋಡಿಲ್ಲ ಅವ್ರು, ದೊಡ್ಡ ಚಿಕ್ಕಮ್ಮನಿಗಳು ಯಾರೋ. ಇರಲಿ ಬಿಡಿ. ಈಗ ಎಷ್ಟು ವಯಸ್ಸು ನಿಮಗೆ? ಈಗ 55. ಈಗ 55. ಈ ವಯಸ್ಸಲ್ಲಿ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾ ಇದ್ದೀರಾ, ಇಲ್ಲಿ ಶ್ರದ್ಧೆಯಾಗಿ ಮಾಡಿ ಮುಗಿಸ್ಬಿಟ್ಟು ಸಾಯಂಕಾಲದ ಹೋಗಿ. ಆಮೇಲೆ ಕುಡಿಯೋ ಗಿಡಿಯೋ ಅಭ್ಯಾಸ ಏನು ಇಟ್ಕೊಂಡಿಲ್ಲ ತಾನೆ? ಇಲ್ಲ 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 ಇಲ್ಲ. ಬೇಜಾರಾಗಿಲ್ಲ? ಚೆನ್ನಾಗಿತ್ತು. ನಾನು ಅದೆಲ್ಲ ಪ್ರಶ್ನೆ ಹಿಂಗೆ ಕೇಳಿಲಿ. ಸಾಯಂಕಾಲದೊತ್ತು ಬೇಜಾರಾಯಿತು ಅಂತ ಕುಡಿದು ಬಿಡ್ತಾರೆ ಕೆಲವರು, ಹಂಗೆ ಹೊಟ್ಟೋಗ್ತಾರೆ. ಅದೆಲ್ಲ ಬಿಟ್ಬಿಡಿ. ಈಗ ನೀವು ಈ ವರ್ಷದ ಅನುಗ್ರಹವನ್ನು ಪಡೆಯೋಕ್ಕೆ ಯಾವ ಊರಲ್ಲಿ ಇರೋದು ನೀವು? ಮೈಸೂರು. ಮೈಸೂರಲ್ಲಿದ್ದೀರಾ? ಒಂದು ಕೆಲಸ ಮಾಡಿ, ಪ್ರತಿ ಸಲ ಸಾಯಂಕಾಲ, ಇವಾಗ ನಿಮ್ಮ ಕೆಲಸ ಎಲ್ಲ ಮುಗ್ದೋಯ್ತು, ಪ್ರತಿ ಸಲ ಪಂಚಮಿ ದಿವಸ ಅಂದರೆ 5ನೇ ಪಂಚಮಿ ಅಂತ ಬರುತ್ತೆ, ಪ್ರತಿ ಅಮಾವಾಸ್ಯೆ ಅಂದರೆ ಪಂಚಮಿ ಅಥವಾ ಪೌರ್ಣಮಿ ದಿವಸ ಪಂಚಮಿ, ಬೆಟ್ಟದ ಮೇಲೆ ಶಿಖರ ದರ್ಶನಂ, ಸಾಯಂಕಾಲದ ಹೊತ್ತು ಬೆಟ್ಟದ ಮೇಲೆ ಹೋಗಿ ಕೂತ್ಕೋಬೇಕಂತೆ. ನೀವು ಏನು ದೇವ್ರ ದರ್ಶನ ಮಾಡಿದ್ರೆ ಚಾಮುಂಡೇಶ್ವರಿ ಪರದಾಗಿಲ್ಲ, ಕೆಳಗಡೆ ಅಲ್ಲಿ ಗಂಗಾ ಅನುಗ್ರಹವನ್ನು ಕೊಡದಿರತಕ್ಕಂಥ ಒಂದು ದೇವಿ ಕೆರೆ ಅಂತಿದೆ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಅಮ್ಮ ಜಗನ್ಮಾತೆ, ನೀ ಇಲ್ಲೇ ಓಡಾಡೋದು ನನಗೆ ಗೊತ್ತು, ದಯವಿಟ್ಟು ನನಗೆ ಮನಃಶಾಂತಿ ಕೊಡು, ನನಗೆ ಯಾಕೋ ಕೈಗೆಲ್ಲ ಏನೂ ಗಿಟ್ತಿಲ್ಲ ಅಂಥೇಳಿ ಆ ನೀರನ್ನ ತೊಗೊಳ್ಳಿ. ಕೈಯಲ್ಲಿ ತೊಗೊಂಡು ಬೆಟ್ಟದಿಂದ ಕೆಳಗೆ ಬರಬೇಕಾದ್ರೆ ರೈಟ್ ಸೈಡ್ ತಿರುಗಿದ್ರೆ ನಂದಿ ಬೆಟ್ಟದಿಂದ ಕೆಳಗೆ ಹೋಗೋ ಜಾಗದಲ್ಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಪೂರ್ವಕವಾಗಿ ಈಶ್ವರನ ಲಿಂಗ ಇದೆ. ಅಲ್ಲಿ ಮಲೆ ಮಾದೇಶ್ವರನ ದೇವಸ್ಥಾನ ಅಂತಿದೆ. ಆ ಕಲ್ಲು ಹೊರಗಡೆನೇ ಇದೆ, ಈಶ್ವರನ ಲಿಂಗನೂ ಹೊರಗಡೆ ಇದೆ. ನೀವು ಆ ನೀರು ತೊಗೊಂಬನ್ನಿ, ದೇವಿ ಕೆರೆ ಅಂತ ಬೆಟ್ಟದ ಕೆಳಗೆ ಆ ನೀರು ತೊಗೊಂಬಂದು ಈಶ್ವರನ ಮೇಲೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಸಾಯಂಕಾಲ ಹಾಕಿ. ಪ್ರತಿ ಸಲಿನೂ ಸಾಯಂಕಾಲದ ಹೊತ್ತೆ ಪಂಚಮಿ ದಿವಸ ಹಾಕಿ. ಬೇಜಾರಾಯ್ತಾ? ಪ್ರತಿ ಪೌರ್ಣಮಿಗೆ, ಪ್ರತಿ ಸೋಮವಾರಕ್ಕೂ ಮಾಡಿ, ಬೇಡ ಅಂದಿಲ್ಲ. ಇದನ್ನು ಮಾಡಿ ನಿಮ್ಮ ಕಷ್ಟಗಳು ಹೋಗುತ್ತೆ, ನೆಮ್ಮದಿ ಆಗುತ್ತೆ. ಯಾರಾದರೂ ಪಾಪ ಸಾಯಂಕಾಲದ ಹೊತ್ತು ಅವರು ನಿಮಗೆ ಬೇಜಾರು ಪಟ್ಟಿರೋಳು ಯಾರಾದರೂ ಸಂಗಾತಿ ಸಿಗ್ಬೋದು. ಯೋಚನೆ ಮಾಡ್ಬಿಡಪ್ಪ ಮಹೇಶ, ನಾನಿದ್ದೀನಿ ನಿನ್ನ ಮೇಲೆ ಅಂತ. ಪಾಪ ಒಬ್ರಿಗೊಬ್ರು ಸಂಗಾತಿ ಜೀವನ ಸಂಗಾತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅನಾಥ ದೈವರಕ್ಷಕ ಭಗವತಿ ಅನುಗ್ರಹ ನಿಮ್ಗೆ ಆಗಲಿ ಅಂತ ಮುಖಾಂತರ ಶಾಂತಿ ನೆಮ್ಮದಿ ವಾತಾವರಣ ನಿಮ್ಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರಿ, ಇನ್ನು ಉಷಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ಹಾ ನಮಸ್ತೆ ಮ್ಯಾಮ್. ನಮಸ್ತೆ ಗುರುಜಿಗಳೇ. ಶುಭಮ್ಮ, ಹೇಳಮ್ಮ ಉಷಾ, ಏನು ಮಾಡ್ತಿದ್ಯಾ? ನಾನು ಈಗ ಜಾಬ್ ಮಾಡ್ತಿದ್ದೀನಿ, ಏರೋನಾಟಿಕಲ್ ಇಂಜಿನಿಯರ್. ವೆರಿ ಗುಡ್. ಏರೋಪ್ಲೇನು? ಹಾ, ನಮ್ಮ ಅಪ್ಪ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಹೇಳಮ್ಮ. ಪುಣ್ಯಾತ್ಮಗತಿ, ನಿಮ್ಮ ಅಪ್ಪ ಕೊಟ್ಟಿಟ್ಟವರು. ಯಾಕೆಂದರೆ ಮಗಳು ಇಷ್ಟು ವರ್ಷಕ್ಕೆ ಒಂದು ಮಾಧ್ಯಮದಲ್ಲಿ ತಂದೆ ತಾಯಿ ಬಗ್ಗೆ ಕೇಳೋಳು ನೀವು ಒಬ್ಳೆ. ತುಂಬ ಸಂತೋಷ, ಒಳ್ಳೇದಾಗಲಿ. ಹೇಳು. ಥ್ಯಾಂಕ್ಸ್ ಸ್ವಾಮಿಗಳೇ. ಈ ಮಧ್ಯ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅದ್ರ ಬಗ್ಗೆ ಕೇಳಬೇಕಿತ್ತು. ನೀವು ಎಷ್ಟು ಜನ ಮಕ್ಕಳು? ನಾನು ನನ್ನ ತಮ್ಮ. ನೀನು ನಿನ್ನ ತಮ್ಮ, ನೀನೇ ದೊಡ್ಡವಳಾ? ಹಾ ಹೌದು ಸ್ವಾಮಿ. ಕೂದಲು ದೊಡ್ಡದಾಗಿ ಇಟ್ಕೊಂಡಿದ್ಯಾ, ಕತ್ತರಿಸ್ತೀಯಾ ನೀನು? ಅವಾಗ ಕತ್ತರಿಸ್ತೇನೆ. ಕಟ್ ಮಾಡಬೇಡ, ಇನ್ಮೇಲೆ ಕಟ್ ಮಾಡಬೇಡ, ಹಾಗೆ ಕೂದಲು ಇಟ್ಕೋ. ಆದಷ್ಟು 2 ಜಡೆ ಹಾಕೊಂಡ್ರೆ ನಿಮ್ಮ ಅಪ್ಪನ ಆರೋಗ್ಯ ಚೆನ್ನಾಗುತ್ತೆ. ಅಂದರೆ ನಾನು ಜಡೆ ಹಾಕೊಂಡ್ರೆ ನಮ್ಮ ಅಪ್ಪಂಗೆ ಹೆಂಗೆ ಅಂತ ಅನ್ಕೋಬಾರ್ದು. ಶುಕ್ರ ಆದಿತ್ಯ ಸಂಧಿ ಅಂತ ಕರಿತೀವಿ. ಶುಕ್ರ ಅಂದರೆ ಹೆಣ್ಮಕ್ಳು, ಆದಿತ್ಯ ಅಂದರೆ ತಂದೆ. ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಕೂದಲು ಕತ್ತರಿಸಿದ್ರೆ, ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಶುಕ್ರ ನೀಚನಾಗಿ ಸೂರ್ಯನ ನೋಡಿದ್ರೆ ತಂದೆಗೆ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಅನಾರೋಗ್ಯಗಳು ಅಂತ ಹೇಳ್ತೀವಿ. ನೀನು 2 ಜಡೆ ಹಾಕೊಳ್ಳೋಕೆ ಶುರು ಮಾಡು. ಅಂದರೆ ಸ್ಕೂಲಿಂದ ಬಂದ ಮೇಲೋ ಕೆಲಸದಿಂದ ಬಂದ ಮೇಲೋ 2 ಜಡೆ ಹಾಕೋ ರಾತ್ರಿ ಹೊತ್ತು. ಆ 2 ಜಡೆ ಹಾಕೊಳ್ಳೋಕೆ ಅಕಸ್ಮಾತ್ ತಲೆನೋವುತ್ತೆ ಅಂದರೆ ಯಾವಾಗಾದರೂ ಒಂದನ್ನ ಜಡೆನ ಹಾವು ಥರ ಆದರೂ ಇರೋ ಪುಟಾಣಿ ಜಡೆನಲ್ಲಿ ಹಾವು ಥರ ಆದರೂ ಪುಟ್ಟದಾಗ ನಿಮ್ಮ ಅಮ್ಮನಿಗೆ ಹಾಕಕ್ಕೆ ಹೇಳು. ಸಾಯಂಕಾಲದ ಹೊತ್ತು ನಿಮ್ಮ ಅಪ್ಪನ ಜೊತೆ ಒಂದೇ ಒಂದು ಆಲದ ಮರದ ಹತ್ರ ಜ್ಞಾಪಕ ಇಟ್ಕೋ, 11 ಪ್ರದಕ್ಷಿಣೆ ನಿಮ್ಮ ಅಪ್ಪನ ಜೊತೆ ಹೋಗ್ಬಾ. ಖಂಡಿತ ನಿಮ್ಮ ಅಪ್ಪನ ಆರೋಗ್ಯ ಸುಧಾರಿಸುತ್ತೆ. ಆ ಮುನೀಶ್ವರನ ರಕ್ಷೆ. ಯಾವತ್ತು ಹೆಣ್ಮಕ್ಳು ತಂದೆಯನ್ನು ಕರ್ಕೊಂಡು ಹೋಗಿ ಬರ್ತಾರೋ, ಯಾವತ್ತು ಗಂಡು ಮಕ್ಕಳು ತಾಯಿಂದ್ರೆ ಕರ್ಕೊಂಡು ಆಲದ ಮರನ ಸೂರ್ಯ ಅಸ್ತವಾದ ಮೇಲೆ ಹೋಗಿ ಬರ್ತಾರೋ, ಅವರ ತಂದೆ ತಾಯಿ ಆರೋಗ್ಯ ಯೋಗಕ್ಷೇಮವನ್ನು ಮುನೀಶ್ವರ ನೋಡ್ಕೊತಾನೆ ಅಂತ. ಇದು ಸತ್ಯ. ಅದರಿಂದ ಹೋಗ್ಬಾ, ಒಳ್ಳೆಯದಾಗಲಿ. ಗುರುಜಿ, ನಾಳೆಯಿಂದ ಪರಾಭವ ಸಂವತ್ಸರ ಶುರುವಾಗ್ತಾ ಇದೆ. ನಾಳೆ ಅಂತಂದರೆ ಗುರುವಾರ. ಈ ವರ್ಷದ ಅಧಿಪತಿಯೂ ಕೂಡ ಗುರುವೇ ಆಗಿದ್ದಾನೆ. ಸೊ ಹಾಗಾಗಿ ಬೃಹಸ್ಪತಿ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಬೃಹದಾಕಾರದ ಗುರು. ಹೌದು, ಬೃಹಸ್ಪತಿ. ಸೊ ಇಂತಹ ಸಂದರ್ಭದಲ್ಲಿ ಯಾವ ರಾಶಿಯವರಿಗೆ ಏನು ಫಲ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಆಗುತ್ತೆ. ಓವರಾಲ್ ಆಗಿ ತಾವು ಅದನ್ನು ಹೇಳೋದಾದರೆ ಯಾವ ರಾಶಿಯವರಿಗೆ ಏನು ಫಲ ಇದೆ, ಯಾರಿಗೆ ಬೇವು ಯಾರಿಗೆ ಬೆಲ್ಲ, ಪರಿಹಾರ ಏನು?
ಸಾಧಾರಣವಾಗಿ ಬೇವು ಅಂದರೆ ಜಾಸ್ತಿ ಬೇವಿಲ್ಲ. ಆಮೇಲೆ ಬೇವು ಬೆಲ್ಲ ಈ ವರ್ಷ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ಬೇವು ಬೆಲ್ಲ ಎರಡೇ ಜ್ಞಾಪಕ ಇಟ್ಕೋಬೇಕು ನೀವು. ಪ್ರತಿಯೊಬ್ಬರು ಹುರ್ಗಡ್ಲೆ ಸೇರಿಸೋದು, ನಾನು ಸ್ವಲ್ಪ ಸಿಹಿ ಹಾಕೋಬೇಕು, ಸಕ್ಕರೆ ಸೇರಿಸ್ಕೊಳ್ಳೋದಕ್ಕೆಲ್ಲ ಮಾಡ್ಕೋಬೇಡಿ, ಎಲ್ಲೂ ಶಾಸ್ತ್ರ ಇಲ್ಲ. ಜಗತ್ತಲ್ಲಿ ನಾರದ ಮಹಾಮುನಿಗಳ ಮುಖಾಂತರವೇ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ ಮುಕ್ತಿ ಹೀಗೆ ಹೇಳಿರೋದು. ಆವಾಗ ಒಂದು ಬೇವು ಒಂದು ಬೆಲ್ಲ, ಆ ಬೆಲ್ಲ ಅನ್ನೋನು ಶನಿ, ಬೇವು ಅನ್ನೋನು ಲಕ್ಷ್ಮಿ, ಜ್ಞಾಪಕ ಇಟ್ಕೊಂಬಿಡಿ. ಎಷ್ಟು ಲಕ್ಷ್ಮಿಯನ್ನು ಸ್ವೀಕರಿಸ್ತೀವೋ ಕಹಿಯಾದಂತೆ ಜೀವನ ಪರ್ಯಂತ ಲಕ್ಷ್ಮಿ ಶಾಶ್ವತವಾಗಿರ್ತಾಳೆ. ಆಚಂದ್ರಾರ್ಕವಾಗಿ ಅಷ್ಟಲಕ್ಷ್ಮಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ಬೆಲ್ಲವನ್ನು ಬಾಯಿಗೆ ಸಿಹಿ ಆದರೆ ದೇಹಕ್ಕೆ ಪೂರ್ತಿ ಏನಾಗುತ್ತೆ, ಬಾಯಿಗೆ ಸಿಹಿ ಆಗಿಬಿಟ್ರೆ ದೇಹಕ್ಕೆ ಕೈ. ಅದಕ್ಕೆ ಶನೇಶ್ವರನು ಹೋದಾಗ ಚೆನ್ನ, ಲಕ್ಷ್ಮಿ ಬಂದಾಗ ಚೆನ್ನ ಅಂತ ನಾರದ ಮಹಾಮುನಿಗಳು ಹೇಳೋದು ಬೇವು ಬೆಲ್ಲ. ಆ ಬೆಲ್ಲನ ಕಪ್ಪು ಬೆಲ್ಲನ ತೊಗೋಬೇಕು, ಬಿಳಿ ಬೆಲ್ಲ ತೊಗೋಬೇಡಿ, ಅದೆಲ್ಲ ಸುಣ್ಣ ಹಾಕಿರ್ತಾರೆ. ಸುಣ್ಣ ಹಾಕಿದಾಗ ಏನಾಗುತ್ತೆ, ನಿಮಗೆ ಚಂದ್ರನ ಜೊತೆಗೆ ರಾಹು ಸೇರಿಕೊಂಡಾಗ ಸುಣ್ಣ, ಅದಕ್ಕೆ ದಯವಿಟ್ಟು ಉಪಯೋಗಿಸ್ಬೇಡಿ. ಕರಿ ಬೆಲ್ಲ, ಹಳೆ ಬೆಲ್ಲ, ಗುಂಡು ಬೆಲ್ಲ, ತಾಟು ಬೆಲ್ಲ, ಆ ಬೆಲ್ಲಕ್ಕೆ ಚಿಗುರು ಎಲೆಗಳು, ಅವನು ಹೇಳ್ತಾನೆ ಬೇವಿನ ಎಲೆಗಳಲ್ಲ, ಚಿಗುರು ಎಲೆಗಳು, ಸ್ವಲ್ಪ ಮಟ್ಟಿಗೆ ಹೂವು, ಒಂದಷ್ಟು ಕಹಿ, ಅದೆರಡೂ ಇರಬೇಕು. ಬೇವು ಬೆಲ್ಲ ತಂದೆ ತಾಯಿಗೆ ನಮಸ್ಕಾರ ಮಾಡಿ ದೇವ್ರ ಮಲ್ಲಿಟ್ಟು ಅವ್ರು ಕೊಡೋದನ್ನು ನೀವು ಸ್ವೀಕರಿಸಬೇಕು. ಅಮ್ಮ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ದೆ ಬೇವು, ಬೆಲ್ಲ ಸ್ವಲ್ಪ ಸೇರಿಸು ಹಂಗೆಲ್ಲ ಹೇಳ್ಬೇಡಿ. ನಿನಗೇನು ಪ್ರಾಪ್ತಿನೋ ಅದು ಗೊತ್ತಿಲ್ಲದೇ ತಂದೆ ತಾಯಿಯಿಂದ ಬರುತ್ತೆ, ಅವ್ರಿಗೆ ನಮಸ್ಕಾರ ಮಾಡಿ ಸ್ವೀಕರಿಸಿ. ಸಾಯಂಕಾಲದಲ್ಲಿ ನಾಳೆ ಎಲ್ಲರೂ ಬನ್ನಿ ಎಲೆಗಳನ್ನು ತಗೊಂಡು ತಂದೆ ತಾಯಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅವರಿಗೆ ಕೊಟ್ಟಾಗ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ. ದೊಡ್ಡವರ ಆಶೀರ್ವಾದ ಪಡೆದಾಗ 9 ಪ್ರದಕ್ಷಿಣೆಯನ್ನು ಸೋಮವಾರ, ಶನಿವಾರ, ಗುರುವಾರ, ಸೋಮವಾರ, ಶನಿವಾರ, ಗುರುವಾರಗಳು ಮಾಡಿಕೊಂಡ್ರೆ ಬನ್ನಿ ಎಲೆಗಳನ್ನು, ಬನ್ನಿ ಮರಗಳನ್ನು ಯಾರು ಪ್ರದಕ್ಷಿಣೆ ಸಾಯಂಕಾಲ ಸೂರ್ಯಾಸ್ತವಾದ ಮೇಲೆ ಮಾಡ್ಕೊತಾರೋ ಬಹಳ ಒಳ್ಳೆಯದು. ಹಬ್ಬ ಗುರುವಾರ ಬೀಳೋದ್ರಿಂದ ಗುರು ರಕ್ಷಾಯ ಕವಚ, ನಾಳೆನೇ ಗೋಪೂಜೆ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ರಿಗೂ ಓವರ್ ಆಲ್ ಏನು ಅಂದರೆ, ಬೇವು ಸ್ವಲ್ಪ ಜಾಸ್ತಿ ಅಂದರೆ ಎಲ್ರಿಗೂ ಬೇವಿದ್ದೇ ಇರುತ್ತೆ ಜೀವನ ಪೂರ್ತಿ, ಆದರೆ ಬೇವು ಸ್ವಲ್ಪ ಜಾಸ್ತಿ ಯಾರಿಗೆ ಅಂದರೆ ವೃಷಭ ರಾಶಿಯವರು ಒಂಚೂರು ನೋಡ್ಕೋಬೇಕು ಖರ್ಚಿಗೆ ವ್ಯವಸ್ಥೆಗೆ, ಕಟಕ ರಾಶಿಯವರು ಸ್ವಲ್ಪ ನೋಡ್ಕೋಬೇಕು ತಾಯಿಂದ್ರ ಆರೋಗ್ಯಕ್ಕೆ, ಅದೇ ರೀತಿಯಾಗಿ ಸಿಂಹರಾಶಿಯವರು ನೋಡ್ಕೋಬೇಕು ಅನಾರೋಗ್ಯಕ್ಕೆ, ಕೇತು ಅಂಗವಿಕಲ, ತಾಯಿನ ಕಳ್ಕೊಳ್ಳೋ ಅವಕಾಶಗಳು, ಅಂಗಕಾರಕ, ಗೈ ಕಾಲೆಲ್ಲ ಮೂಳೆಗಳು ಗಟ್ಟಿ ಹುಷಾರಂತ. ವೃಶ್ಚಿಕ ರಾಶಿಯವರು ಬಹಳ ಜನ ಟಿಕೆಟ್ ತೊಗೊಳ್ಳೋ ಅವಕಾಶಗಳು, ದಕ್ಷಿಣದ ಗೋಡೆಗೆ ಹೋಗೋ ಅವಕಾಶಗಳು ಭಾಳ ಜನಕ್ಕೆ ವೃಶ್ಚಿಕ ರಾಶಿಯವ್ರಿಗೆ ಜಾಸ್ತಿ ಇದೆ. ಅಂದರೆ ವೃದ್ಧಾಪ್ಯದಲ್ಲಿ ಹೋಗ್ತಾರೋ, ಚಿಕ್ಕವ್ರು ಹೋಗ್ತಾರೋ ಅಂತಲ್ಲ, ಅಲ್ಲಿ ಕುಜನ ಮನೆ ಅಲ್ವಾ, ಸೊ ಆ ಕುಜನ ಮನೆಗೆ ದಿಢೀರಂತ ಬಂದಾಗ ಫ್ರಿಕ್ಷನ್. ಸೊ ಇಂಥವರೆಲ್ಲ ವ್ಯವಸ್ಥಿತವಾಗಿ ಅವ್ರಿಗೆ ಮಾತ್ರ ಬಿಟ್ಟರೆ ಬೇರೆ ಯೋಚನೆ ಇಲ್ಲ. ಆದರೆ ಓವರಾಲು ಮೇಷರಾಶಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಭಾಳ ಜಾಗ್ರತೆ, ಸ್ವಲ್ಪ ದಡ್ಡರಾಗ್ತಾರೆ. ವೃಷಭ ರಾಶಿಯವರು ದುಡ್ಡು ಕಾಸು ನೋಡ್ಕೋಬೇಕು. ಒಂದು, ಎರಡನೇದು ನೂತನವಾಗಿ ಸಂವತ್ಸರ ಪರಿವರ್ತನೆ ಅಂದರೆ ಈಗ ವಿಳಂಬ ಆಗಿರ್ತಕ್ಕಂಥ ಅವಕಾಶಕ್ಕೆ ನಿಧಾನವೇ ಪ್ರಧಾನ. ಸೊ ನೀವೇನು ಮಾಡಬೇಕು, ಟೈಮಿಗೆ ಊಟಾಚಾರನ ಚೆನ್ನಾಗಿ ಮಾಡಬೇಕು, ಗ್ಯಾಸ್ಟ್ರಿಕ್ಕನ್ನು ನೋಡ್ಕೋಬಾರ್ದು, ತಲೆಭಾರ ಟೆನ್ಷನ್ ಹಾಕ್ಕೋಬಾರ್ದು, ಇದು ನೋಡ್ಕೋಬೇಕು. ಅದಾದ ಮೇಲೆ ಮಿಥುನ್ ರಾಶಿಯವರು ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು. ಹೊಸದಾಗಿ ಲವ್ವರ್ಗಳು ಏನಾದರೂ ಮಾಡ್ಕೊಂಡಿರೋ ಸಂಬಂಧಗಳು ಮಾಡ್ಕೋಬಾರ್ದು. ಹಳೆ ಲವ್ ಏನಾದರೂ ಇದ್ದ ಪಕ್ಷದಲ್ಲಿ ಮದುವೆಗಳು ಕ್ಯಾನ್ಸಲ್ ಮಾಡ್ಕೋಬೇಕು, ಇಲ್ಲ ಲವ್ ಮಾಡಿಕೊಂಡು ಡೈವರ್ಸ್ಗೆ ರೆಡಿಯಾಗಿರಬೇಕು. ಯಾಕೆಂದರೆ ಮಿಥುನ್ ರಾಶಿಯ ದೃಷ್ಟಿನೇ ಗುರು ಮೇಲೆ ಬಿದ್ದಾಗ ಮುಲ್ಲಾಜಿಲ್ದೆ ಅಧರ್ಮವಾಗಿರೋ ಮದುವೆಗಳನ್ನ ಸೇರಿಸಲ್ಲ ಅವನು ಅಂತ ಹೇಳ್ಬಿಡ್ತಾನೆ. ಅಂದರೆ ತಂದೆ ತಾಯಿ ಶಾಪಕ್ಕೆ ಗುರಿಯಾದ ಮದುವೆ, ಅವ್ರು ಇಷ್ಟ ಇಲ್ದಿರೋ ಮದುವೆ, ಆ ಥರದ್ದೆಲ್ಲ ಇದ್ದರೆ ಪರಿವರ್ತನೆ. ಅದಾದಮೇಲೆ ಕಟಕ ರಾಶಿಯವರು ಟ್ರಾನ್ಸ್ಫರ್ಸು, ಪ್ರಮೋಷನ್ಸು, ಸ್ಥಾನಪಲ್ಟನ ಇದೆಲ್ಲ ಜಾಸ್ತಿ ಇರುತ್ತೆ. ಆರೋಗ್ಯ ತನ್ನ ತಾಯಿಗಳನ್ನ ನೋಡ್ಕೋಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ದಯವಿಟ್ಟು ನಿಮ್ಮ ತಾಯಿ ಆರೋಗ್ಯ ನೋಡ್ಕೋಬೇಕು, ಮೂಳೆಗಳನ್ನ ನೋಡ್ಕೋಬೇಕು. ಅದಾದಮೇಲೆ ತಲೆ ಭಾಗ ನೋಡ್ಕೋಬೇಕು. ಗಾಡಿಗಳೆಲ್ಲಾದರೂ ನಿಲ್ಲಿಸಿದ ಸಿಂಹರಾಶಿಯವರು, ನಿಮ್ಮ ಮರದ ಕೆಳಗೆ ನಿಲ್ಲಿಸಿದ್ದೀರಾ, ಯಾವ್ದಾರ ಬಿಲ್ಡಿಂಗ್ ಕೆಳಗೆ ನಿಲ್ಲಿಸಿರಾ, ಪೋಲ್ ಕೆಳಗೆ ನಿಲ್ಲಿಸಿದ್ದೀರಾ, ನಿಮ್ಮ ಗಾಡಿಗಳ ಮೇಲೇ ಹಾನಿ. ಕಬ್ಬಿಣದ ಪದಾರ್ಥಗಳು. ಕನ್ಯಾ ರಾಶಿ ಇರ್ತಕ್ಕಂಥವ್ರು ಅಡುಗೆ ಮನೆ ಜಾಸ್ತಿ. ಸೊ ದಯವಿಟ್ಟು ಅಡುಗೆ ಮನೆ ಪದಾರ್ಥಗಳಲ್ಲಿ ಹುಷಾರು, ಅಡುಗೆ ಹುಷಾರು, ಓಡಾಡ್ತಕ್ಕಂದ್ರೆ ದೀಪಗಳಲ್ಲಿ ಹುಷಾರು, ಸೆರಗು ಹುಷಾರು, ಅಡುಗೆ ಜಾಗದಲ್ಲೇ ದೀಪಗಳು ಹುಷಾರು, ಇದೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಅದಾದಮೇಲೆ ತುಲಾರಾಶಿಯವರಿಗೆ ಕಾಲು ಕೈ ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ತಕ್ಕಂಥ ಅವಕಾಶಗಳು. ಡಾಕ್ಟ್ರಿಗೆ ಜನರಲ್ ಚೆಕಪ್ ಮಾಡಿಸ್ಕೊಂಡ್ರೆ ಹುಷಾರು, ಪರಿಪೂರ್ಣ ರಕ್ಷಾ ಕವಚ ಇದ್ದರೆ ಅನುಗ್ರಹ. ಅದಾದಮೇಲೆ ವೃಶ್ಚಿಕ ರಾಶಿಯವರಿಗೆ ಅನಾಥವಾಗಿರ್ತಕ್ಕಂಥ ಅವಕಾಶದಲ್ಲಿ ನೀವು ಪ್ರಾರ್ಥನೆ ಏನು ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ. ಮನೇಲಿ ಸ್ವಲ್ಪ ಬೌದ್ಧವಾಗಿರೋ ತನಕ ಕಲಿಸ್ಕೊಳ್ಳಿ. ಸಾಯಂಕಾಲದ ಹೊತ್ತು ವಾಕಿಂಗ್ ಹೋಗಿ. ವೃಶ್ಚಿಕ ರಾಶಿಯಲ್ಲಿ ಜಲಪ್ರತಿಯಿಂದ ಫಾಲ್ಸ್ ಹತ್ರ ಹುಷಾರು, ನದಿ ಹತ್ರ ಹುಷಾರು, ನೀರ ಹತ್ರ ಹುಷಾರು, ಬಾವಿ ಹತ್ರ ಹುಷಾರು. ತದನಂತರ ಧನುರಾಶಿಯವ್ರಿಗೆ ಏನು ಯೋಚನೆ ಇಲ್ಲದೆ ಇದ್ರೂ ತೊಡೆ ಭಾಗ ಒಂಚೂರು ಹುಷಾರಾಗಿಟ್ಕೋಬೇಕು. ತದನಂತರ ಯಾವ ಭಾಗಕ್ಕೂ ಬೆನ್ನು ಭಾಗ ಒಂಚೂರು ನೋಡ್ಕೋಬೇಕು. ತದನಂತರ 7:30 ಮುಗ್ದೋಗಿರೋದ್ರಿಂದ ಆಂಜನೇಯ ಸ್ಮರಣೆ ಚೆನ್ನಾಗಿ ಮಾಡಬೇಕು. ಮಕರ ರಾಶಿಯವರು ಇರತಕ್ಕಂಥವ್ರಿಗೂ ಪರಿಪೂರ್ಣವಾಗಿ ಕುಜ ಮೇಲೆ ಕೆಳಗೆ ಎರಡು ಕಡೆ ಬರ್ತಾನೆ. ಅಂದರೆ ರಾಹು ಕೆಳಗೆ ಬರ್ತಾನೆ, ಇನ್ನು ಕುಜ ಮೇಲಕ್ಕೆ ಹೋಗಿದ್ದಾನೆ. ಸೊ ರಾಹು ಬರೋದ್ರಿಂದ ರೋಗಕಾರಕ, ಆರೋಗ್ಯ ಫಲ ಅಂದರೆ ನೀರಿನಿಂದ ಇನ್ಫೆಕ್ಷನ್ಸ್. ಊಟ ತಿಂಡಿಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ, ಹೊರಗಡೆ ಮಾಡ್ಕೊಳ್ಳೋದು, ಮನೆ ಒಳಗೆ ಮಾಡ್ಕೊಳ್ಳೋದು ಅವಕಾಶಗಳು ನೋಡ್ಕೋಬೇಕು. ಇದು ಜಾಗ್ರತೆ. ಆಮೇಲೆ ಅರ್ಧ ಭೂಮಿ, ಅರ್ಧ ಮಕರ ರಾಶಿಗೆ ನೀರು. ಆದ್ದರಿಂದ ಭೂಮಿ ಮತ್ತು ನೀರಾಗಿರೋದ್ರಿಂದ ನೀವು ದಯವಿಟ್ಟು ಏನು ಹೇಳ್ತಾ ಇದ್ದೀನಿ, ನಿಮ್ಮ ಭೂಮಿಗಳ ಕೇಸ್ಗಳು ಎಲ್ಲಾದರೂ ಇದ್ದರೆ ಅದನ್ನು ಜಾಗೃತಿಯಾಗಿ ವಹಿಸ್ಕೊಂಡು ನೋಡ್ಕೊಬರ್ಬೇಕು. ಫೆನ್ಸಿಂಗ್ ಹಾಕಬೇಕು. ರೋಗಕಾರಕ ಹೊಸ ಶತ್ರು ಆಗ್ಬೋದು,
ಕುಂಭರಾಶಿಯವರಿಗೆ ಸಾಲ ಜಾಸ್ತಿ ಬಾಧೆ ಮಾಡ್ತಾನೆ. ಅಂದರೆ ಹೊಸದಾಗಿ ಸಾಲ ಅವಕಾಶಗಳು ಮಾಡ್ತಾನೆ. ಸುಮ್ಮನೆ ಲೋನ್ ತಗೋ ಅಂತ ಹೇಳ್ತಾನೆ. ಏನಾದರೂ ಮಾಡ್ಬೋದು, ಕಾರ್ ಲೋನ್ ತೊಗೋಬೋದು, ಮನೆ ಲೋನ್ ತೊಗೋಬೋದು, ಯಾವುದೋ ಒಂದು ಹುಷಾರ್. ಯಾರಿಗೂ ಕೈ ಸಾಲ ತೊಗೊಳಕ್ಕೆ ಹೋಗಬೇಡಿ. ಮೀನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೂ ಚಿಂತೆಗಳಿಲ್ಲ. ಆದರೆ ಮೀನ ರಾಶಿಯವರು ಕಣ್ಣು ಸ್ವಲ್ಪ ನೋಡ್ಕೋಬೇಕು. ಉಚ್ಕೊಳ್ಳೋಕೆ ಹೋಗಬೇಡಿ, ಜಾಗೃತಿಯಾಗಿ ನೋಡ್ಕೊಳ್ಳಿ. ಜಾರಕೆ ಪದಾರ್ಥಗಳು ನೋಡ್ಕೊಳ್ಳಿ, ಮೆಟ್ಲಿಳಿ ಬೇಕಾದ್ರೆ ನೋಡ್ಕೊಳ್ಳಿ. ಸ್ನಾನ ಮಾಡುವಾಗ ಬಿಸಿ ನೀರು, ಬಿಸಿ ಮುಟ್ಬಿಟ್ನಪ್ಪ, ಅಯ್ಯೋ ಕುಕ್ಕರ್ ಮುಟ್ಬಿಟ್ಟೆ ಅನ್ನೋದೆಲ್ಲ ಮೀನ ರಾಶಿ ನೋಡ್ಕೋಬೇಕು. ಓವರಾಲ್ ಎಲ್ಲರೂ ದುಡ್ಡು ಸೇವಿಂಗ್ ಮಾಡಬೇಕು, ಇದು ಬಹಳ ಮುಖ್ಯ. ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೂ ಎಲ್ಲರೂ ಸೇವಿಂಗ್ಸು ಬಹಳ ಮುಖ್ಯ. ಅನಾಥವಾಗಿರ್ತಕ್ಕಂಥ ಈ ಭೂಮಂಡಲಕ್ಕೆ ಕಾಪಾಡೋಕ್ಕೆ ದೇವರೊಬ್ಬನೇ ಕಾಪಾಡುತ್ತಾನೆ. ಒಂದು. ಎರಡನೇದು ನಂತರ ನಾವೆಲ್ಲರೂ ನೋಡ್ಕೋಬೇಕಾದ್ದೇನು ಅಂದರೆ ಇಡೀ ಭೂಮಂಡಲ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಒಂದು ಮಾಡ್ಬೋದು, ಅದೇ ಬೇರೆ ಏನು ಮಾಡೋಕ್ಕಾಗಲ್ಲ. ಆದರೆ ದುಡ್ಡು ಕಾಸು ಏನೇನಕ್ಕಾದರೂ ದೈವಗೆ ಆಘಾತಗಳಿಗೆ, ಅನಾಥವಾಗಿರ್ತಕ್ಕಂಥ ಪರಿವರ್ತನೆಗೆ, ಅಳಕ್ಕೆ ಎಲ್ಲವೂ ಗಟ್ಟಿ ಮನಸ್ಸು ಮಾಡ್ಕೊಳ್ಳೋವಂಥದ್ದಕ್ಕೆ ಎಲ್ಲದಕ್ಕೂ ಮುಂದೆ ಏನು ಬರುತ್ತೆ ಅದಕ್ಕೆ ರೆಡಿಯಾಗಿರಬೇಕು. ಅಂಥ ವ್ಯವಸ್ಥೆ ನಮಗೆ ಭಾರತ ದೇಶಕ್ಕಲ್ಲ, ಇಡೀ ಭೂಮಂಡಲಕ್ಕೆ ಮಾಡ್ಕೋಬೇಕು. ಸೊ ನೆಂಟರಿಂದ ಹಿಡಿದು ನಾವೆಲ್ಲರೂ ಗ್ರಹಣದ ಪ್ರಭಾವ, ಉಗಾದಿ ಪ್ರಭಾವ, ಕಾಳಸರ್ಪ ದೋಷದ ಪ್ರಭಾವ, ಈ ಉಗಾದಿ ಸೋಲಾಗತಕ್ಕಂಥದ್ದು. ಎಲ್ಲರೂ ಸೋಲಾಗಬೇಡಿ, ಧೈರ್ಯ ಮಾಡಿ ಗೆಲ್ಲೋಕ್ಕೆ ಪ್ರಯತ್ನ ಮಾಡೋಣ. ಪರಾಭವ ಸಂವತ್ಸರಕ್ಕೆ ನಿಮಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಗೆಲ್ಲೋಕ್ಕೆ ಪ್ರಯತ್ನ ಅಂತಂದ್ರಿ ಗುರುಜಿ. ಈ ಪ್ರಯತ್ನಕ್ಕೆ ಏನು ಅಂದರೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು, ಪರಿಹಾರ ಹೇಳೋದಾದರೆ? ಈಗಾಗಲೇ ನೀವು ಮಧ್ಯದಲ್ಲಿ ಹೇಳಿದ್ರಿ ವರಹಸ್ವಾಮಿಯ ಸ್ಮರಣೆ ಮಾಡ್ಕೋಬೇಕು ಪ್ರತಿಯೊಬ್ಬರು ಅಂತ. ಅದೇ ರೀತಿ ಈ ವರ್ಷ ಇಡೀ ಯಾವ ಮಂತ್ರವನ್ನು, ಯಾವ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಒಳ್ಳೆಯದು ಅಂತ ಎಲ್ಲರೂ ಈ ಸಲ ನಾವು ನೋಡ್ಕೋಬೇಕಾದ್ದೇನು ಅಂದರೆ ಭೂಮಿ ಸಪ್ತಮಾತ್ರಿಕೆಯರು ಭಗೀರಥನ ಲೆಚ್ಕೋಬೇಕು. ಭಗೀರಥ ಶಾಸನ ಅಂತ ಹೇಳ್ತೀವಿ. ಭೂಮಿಗೆ ನೀರು ತಂದವನೇ ಭಗೀರಥ, ಗಂಗೆಯನ್ನು ತೊಗೊಂಬಂದವನೇ ಭಗೀರಥ ಭೂಮಂಡಲಕ್ಕೆ. ಸೊ ಗಂಗಾ ಸ್ಮರಣೆ ಮಾಡ್ಕೊಳ್ಳೇಬೇಕು. ನಮಗೆ ನೀರನ್ನ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕಾಪಾಡಪ್ಪ. ಪ್ರಭಾವ ಬಂದುಬಿಟ್ರೆ ಏನಪ್ಪ ಮಾಡೋದು ಅನ್ನೋದು ಕಾಪಾಡೋದು ಇಂಪಾರ್ಟೆಂಟು. ಆಮೇಲೆ 7 ಸಪ್ತಕನ್ಯರು ಬಹಳ ಮುಖ್ಯ. ಆ 7 ಜನನ ಕಾಪಾಡಿರ್ತಕ್ಕಂಥ ಜಗನ್ಮಾತೆ ತನ್ನ ಅಕ್ಕ ತಂಗಿಯರನ್ನೇ ವಿಶೇಷವಾಗಿ ಕಾಪಾಡಿರ್ತಕ್ಕಂಥವಳು. ಅದನ್ನು ಸಪ್ತಕನ್ಯರು ಅಂತ ತಮಿಳ್ನಾಡು ಅಂತಾರೆ. ಸಪ್ತಮಾತ್ರಿಕೆಯರು ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ, ವಾರಾಹಿ, ಚಾಮುಂಡ ಅಂಥೇಳಿ ಆ 7 ಜನ ಅಕ್ಕ ತಂಗಿಯರನ್ನ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಅಂತ. ಆಮೇಲೆ ಶನಿ ಸ್ಮರಣೆ ಚೆನ್ನಾಗಿ ಮಾಡಿ. ಈ ಸಲ ಶನಿನ ತುಂಬ ಚೆನ್ನಾಗಿ ಸ್ತೋತ್ರ ಪ್ರಿಯವಾಗಿ ಮಾಡ್ಕೋಬೇಕು. ಶನಿನ ಬಹಳ ಚೆನ್ನಾಗಿ ಅಂಗವಿಕಲರಿಗೆ ಏನಾದರೂ ದಾನ ಮಾಡಬೇಕು. ಅಂಗವಿಕಲರು ತನ್ನಬಾರ್ದು, ಕೆಲವರು ಏನಂತಾರೆ ಅಪಾರ್ಥ ಮಾಡ್ಕೊತಾರೆ, ವಿಕಲಚೇತನರು ಅಂದ್ಕೋಬೇಕು ನಾವು. ಹಾಗೆ ಪರಿಪೂರ್ಣವಾಗಿ ಎಲ್ಲರಿಗೂ ಒಳ್ಳೆ ದಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಕೈಲಾಗದಿದ್ದವ್ರಿಗೆ, ಎಲ್ಲ ವೃದ್ಧಾಶ್ರಮದವ್ರಿಗೆ, ಅಯ್ಯೋ ನಮ್ಮ ದುಡಿಯೋಕ್ಕೆ ಕಷ್ಟ ಅಥವಾ ವೃದ್ಧಾಪ್ಯದಲ್ಲಿದ್ದೀವಿ ಅಂಥವ್ರಿಗೆ ಕೂಡ ಸಹಕಾರವನ್ನು ಕೊಟ್ಟಾಗ ಬಹಳ ಮೋಕ್ಷ ಸ್ಥಳ. ಆಮೇಲೆ ಲಕ್ಷ್ಮೀ, ಕ್ಷೀರ ಸಮುದ್ರ, ರಾಜು ತನಯಾಮ ಅಂದರೆ ಎಲ್ಲರೂ ಇನ್ನ ಮೇಲೆ ಬಟ್ಟೆಗಳು ಅಥವಾ ದವಸ ಧಾನ್ಯಗಳು ಎಷ್ಟು ಕಾಪಾಡ್ಕೊತೀವೋ ನಿಮಗೇ ನಾಳೆ ಉಪಯೋಗ ಆಗುವಂಥದ್ದು ದುಡ್ಡು ಕಾಸು ವ್ಯವಸ್ಥೆ. ಗಂಡನಿಗೆ ಸಹಕರಿಸಿ, ಗಂಡಂದರು ಹೆಂಡತಿ ಜೊತೆ ಸಹಕರಿಸಿ, ಮಕ್ಕಳು ತಂದೆ ತಾಯಿ ಜೊತೆ ಸಹಕರಿಸಿ, ಹಠ ಮಾಡಿ ಬನ್ನಿ ಊರು ಸುತ್ತಣ್ಣ ಅನ್ನೋದು ದಯವಿಟ್ಟು ಎಲ್ಲರೂ ಬಿಟ್ಟು ಒಗ್ಗಟ್ಟಾಗಿ 1 ಕಡ್ಡಿ ಮುರಿದಾಕ್ಬೋದು, 10 ಕಡ್ಡಿ ಮುರಿಯೋಕ್ಕಲ್ಲ. ಆ ಒಗ್ಗಟ್ಟನ್ನು ಕಾಪಾಡ್ಕೊಳ್ಳೋಕ್ಕೆ ಕುಟುಂಬ ಜೀವನ, ಲೋಕವೆಲ್ಲ ಕುಟುಂಬವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಧಾನಮಂತ್ರಿಯಿಂದ ಹಿಡಿದು, ಮುಖ್ಯಮಂತ್ರಿಯಿಂದ ಹಿಡಿದು, ರಾಷ್ಟ್ರದಿಂದ ಹಿಡಿದು ಭಗವತಿ ಕೃಪಾಶೀರ್ವಾದ ಸದಾಕಾಲದಲ್ಲಿ ಇರಲಿ ಅಂತ ಮುಖಾಂತರ ಕೇಳ್ಕೊತ 6 ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆಗ್ತಾರೆ ಅಂತ ಹೇಳಿದ್ದೆ. ಒಂದು ಚೀಫ್ ಮಿನಿಸ್ಟರ್ ಆಲ್ರೆಡಿ ಬಿಹಾರ್ ಚೇಂಜ್ ಆಗಿದ್ದಾರೆ. ಇನ್ನೂ ವಿಶೇಷವಾಗಿ 5 ಜನ ಚೇಂಜ್ ಆಗೋದು ಗ್ಯಾರಂಟಿ, ಶತಸಿದ್ಧ ಬರೆದಿಟ್ಕೊಳ್ಳಿ, ಅದಂತೂ ಗ್ಯಾರಂಟಿ. ನಮ್ಮ ರಾಜ್ಯವೂ ಕೂಡ ಸೇರಿದೆಯಾ ಗುರುಜಿ? ಗ್ಯಾರಂಟಿ. ಸರಿ. ಆದ್ರಿಂದ ಇದಕ್ಕೆಲ್ಲ ವ್ಯವಸ್ಥಿತವಾಗಿ ನಡೆಯುತ್ತೆ. ಸೊ ಒಂದು ಕಾಲಕ್ರಮೇಣ 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, 1 ತಿಂಗಳಾಗ್ಬೋದು ಅಂತ. ಆದರೆ 1.25 ವರ್ಷದ ಫಲ ನಾವು ಈ ಯುಗಾದಿದಲ್ಲಿ ಎಲ್ಲರೂ ಹೇಳಿರ್ತಾರೆ ಈ ರಾಶಿಗೆ ಚೆನ್ನಾಗಿದೆಯಂತೆ, ಆ ರಾಶಿಗೆ. ಒಳ್ಳೆಯದಕ್ಕಿಂತ ನಾವು ಜಾಗೃತಿ ತೋರಿಸಿವಲ್ಲ, ಅದು ಬಹಳ ಮುಖ್ಯ. ಸೊ ವೀಣಾ ಮುಖಾಂತರ, ನಮ್ಮ ಮುಖಾಂತರ, ಸುವರ್ಣ ಮುಖಾಂತರ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಲೋಕ್ ಶುಭಾಶಯ ಪ್ರಾರ್ಥನೆ ಮಾಡಿ. ಹರ ನಮ ಪಾರ್ವತೀ ಪತಯೇ, ಹರ ಮಹಾದೇವ ಶಂಭು. ಗುರುಜಿ, ತಮಗೂ ಕೂಡ ಪರಾಭವ ಸಂವತ್ಸರದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ಹಸಿರು, ಹೊಸ ಚಿಗುರು, ಹೊಸ ಕನಸುಗಳೊಂದಿಗೆ ಮತ್ತೆ ಪರಾಭವ ಸಂವತ್ಸರ ಬಂದಿದೆ. ಈ ಸಂವತ್ಸರ ಎಲ್ಲರಿಗೂ ಶುಭವನ್ನ ತರಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಜೈ ವಾರಾಹಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.